ಪದ್ಮಪತ್ರ ವಿಶಾಲಾಕ್ಷ ಅಲ್ಲಿವರೆಗೆ ಪದ್ಮಪತ್ರ ವಿಶಾಲಾಕ್ಷ ಪದ್ಮಪತ್ರ ವಿಶಾಲಾಕ್ಷ. ಪದ್ಮ ಅಂದ್ರೆ ಕಮಲ, ಅದರ ಪತ್ರ ಅಂದ್ರೆ ಎರಡು ಅರ್ಥ ಮಾಡ್ಬೋದು. ಅದು ಹಸಿರಾಗಿ ನೀರಿನ ನಿಂತಿರುವಂತ ಎಲೆ ಅಂತ ತಿಳ್ಕೊಂಡ್ರೆ ಅದು ರೌಂಡ್ ದೊಡ್ಡದಾಗಿರುತ್ತೆ. ಪದ್ಮ ಅಂದ್ರೆ ಕಮಲ ಅಂತ ಇಟ್ಕೊಂಡು ಅದರ ದಳ ಎಸಳು ಇಟ್ಕೊಂಡ್ರೆ ಅದು ಹೊಂದತ್ತೆ, ಕೋಮಲವಾಗಿರುತ್ತೆ, ಉದ್ದವಾಗಿರುತ್ತೆ, ಅದು ಹೊಂದತ್ತೆ ಕಣ್ಣಿಗೆ. ಈ ಪತ್ರ ಅನ್ನೋ ಪದ ಇದೆಯಲ್ಲ, ಆ ಪತ್ರ ಅನ್ನೋ ಪದ ಎಲೆನ ಅರ್ಥ ಹೇಳುತ್ತೆ. ಎಲೆನ ಅರ್ಥ ಹೇಳಿದ್ರೆ ಏನಾಗುತ್ತೆ, ಎಲೆ ಅದು ಕಮಲದ ಅಡಿಗೆ ಇರುತ್ತೆ, ಅಂದ್ರೆ ನೀರ್ ಮೇಲೆ ಇರುತ್ತೆ. ಕಮಲ ಒಂದು ಅಡ್ಡಾಡಿ ಮೇಲೆ ಬಂದಿರುತ್ತೆ, ಆಮೇಲೆ ಕಮಲ ಆಗುತ್ತೆ. ಅಡಿಯ ಎಲೆ ಹಸೂರ್ ಎಲೆ ಇರುತ್ತೆ. ಆ ಹಸೂರ್ ಎಲೆ ತುಂಬಾ ಅಗಲ. ಆ ರೀತಿ ವಿಶಾಲವಾದ ಕಣ್ಣು ಅಷ್ಟು ಚೆನ್ನಾಗಿರಲ್ಲ. ಅದೇ ಕಮಲದ ಎಸಳು ಇದೆಯಲ್ಲ, ಕಮಲದ ಹೂವಿನಲ್ಲಿ ಇರ್ತಕ್ಕ ದಳಗಳು ಒಂದು ಅದ 4 ಚೌಡಿ 8 ಚೌಡಿ 10 ಚೌಡಿ ಇರುತ್ತಲ್ಲ, ಇದು ಚೌಡಿ ಏನಂತ ಹೇಳೋದಕ್ಕೆ ನೀವು ಪದರ 8-10 ಪದವಾಗಿರುತ್ತಲ್ಲ, ಮುಚ್ಕೊಂಡು ಬಿಡಿಸಿ ಮಾಡ್ತೀವಲ್ಲ, ಅದನ್ನ ಪತ್ರ ಅಂದ್ಕೊಂಡ್ರೆ ಅದಿನ್ನು ಚೆನ್ನಾಗಿ ಹೊಂದತ್ತೆ. ಹಾಗೆ ಕಮಲದ ದಳದಂತೆಯೇ ಹೆಸರಿನಂತೆಯೇ ವಿಶಾಲವಾದ ಕಣ್ಣುಳ್ಳವನಾದಂತಹ ಪರಮಾತ್ಮನೇ ದಳ. ಕಮಲದ ದಳ ಪದ್ಮನಾಭ. ಪದ್ಮನಾಭ ಅಂದ್ರೆ ಪದ್ಮನಾಭವು ಎಷ್ಟ ಯಾವಾದ ನಾಭಿಯಲ್ಲಿ ಕಮಲವಿದೆಯೋ ಅಲ್ಲಿಂದ ಬ್ರಹ್ಮ ಬಂದಿದ್ದು. ಅಂದ್ರೆ ಹೊಕ್ಕಳಿನಲ್ಲಿ ಕಮಲವನ್ನು ಹೊಂದಿರತಕ್ಕವನೇ ಅಂತ. ನಾಭಿನೇ ಹೊಕ್ಕಳು, ಹೊಕ್ಕಳಿನಲ್ಲಿ ಕಮಲವನ್ನು ಹೊಂದಿರತಕ್ಕಂತಹ ಪರಮಾತ್ಮನೇ ಮತ್ತು ಕಮಲದ ದಳದಂತೆ ವಿಶಾಲವಾದ ಕಣ್ಣುಳ್ಳವನೇ ಮತ್ತು ಸುರೋತ್ತಮ. ಸುರ ಅಂದ್ರೆ ದೇವತೆಗಳು. ಸುರೇಶು ಉತ್ತಮ ಸುರಾಣ ಉತ್ತಮ, ದೇವತೆಗಳೆಲ್ಲ ಶ್ರೇಷ್ಠನಾಗಿರ್ತಕ್ಕಂತಹ ಪರಮಾತ್ಮನೇ ನೀನು ಭಕ್ತಾನಾಂ ಅನುರಕ್ತಾನಾಂ ತ್ರಾತ. ಯಾರು ಭಕ್ತರಾಗಿದ್ದುಕೊಂಡು ನಿನ್ನಲ್ಲಿ ಅನುರಾಗವನ್ನು ಹೊಂದಿರ್ತಾರೋ, ಪ್ರೇಮವನ್ನು ಹೊಂದಿರ್ತಾರೋ ಅಂತ ಭಕ್ತರನ್ನ ದಯವಿಟ್ಟು ನೀನು ತ್ರಾತ ಭವ, ಕಾಪಾಡುವನಾಗಪ್ಪ. ಅವರ ವಿಷಯಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ, ನಾನು ಭಕ್ತರ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಭಕ್ತರು ತುಂಬಾ ನಿನ್ನನ್ನ ಆಶ್ರಯಿಸಿಕೊಂಡಿದ್ದಾರೆ, ಅಂತ ಭಕ್ತರನ್ನ ದಯವಿಟ್ಟು ಕೈಬಿಡಬೇಡಪ್ಪ ಅಂತ ಹೇಳಿ ಅರ್ಜುನ ತನ್ನ ವಿನಮ್ರತೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಹೇ ಜನಾರ್ದನ, ಜನೈಹಿ ಅರ್ಜತೆ ಪ್ರಾರ್ಥನೆ. ಜನರುಗಳಿಂದ ಭೋಗಾಪವರ್ಗವು ಪ್ರಾರ್ಥಿಸಲ್ಪಡುತ್ತದೆ. ಆದ್ದರಿಂದ ಪರಮಾತ್ಮಗೆ ಜನಾರ್ದನ. ಜನ ಅಂದ್ರೆ ಲೋಕದ ಜನರು, ಅರ್ಜತೆ ಅಂದ್ರೆ ಪ್ರಾರ್ಥ್ಯತೆ ಅಂತ. ಇನ್ನು ಜನಾನ್ ಅಂದ್ರೆ ಕ್ರೂರಾನ್, ಜನಾನ್ ಅರ್ಧಯತಿ ಚೂದಯತಿ ಅಂತ. ದುಷ್ಟರನ್ನು ಸೀಳು ಹಾಕ್ತಾನೆ, ಆದ್ರಿಂದ ಜನಾರ್ದನ. ಎರಡು ಅರ್ಥ ಮಾಡಿದ್ದಾರೆ ಶಂಕರಾಚಾರ್ಯರು ಭಗವದ್ಗೀತಾ ಭಾಷೆಯಲ್ಲಿ. ಜನಾರ್ದನ ಅನ್ನೋ ಪದಕ್ಕೆ ಅರ್ಥ ಮಾಡುವಾಗ ದುಷ್ಟರನ್ನ ಸೀಳು ಹಾಕುವ ಆತನು ಅರ್ಥ ಮಾಡಿದ್ದಾರೆ. ಭಕ್ತ ಜನರಿಂದ ಭೋಗಾಪವರ್ಗವನ್ನ ಕೇಳಲ್ಪಡುವ ಆತನು. ಭಕ್ತರು ಪರಮಾತ್ಮ ನಮಗೆ ಐಹಿಕ ಸುಖವನ್ನೆಲ್ಲ ಉಂಟು ಮಾಡಪ್ಪ ಅಂತ ಭಕ್ತರು ಕೇಳ್ಕೊಳ್ತಾರೆ. ಅದರಿಂದ ಅಥವಾ ಮುಮುಕ್ಷುಗಳಾದವರು ನಮ್ಗೆ ಆತ್ಮಜ್ಞಾನ ಕೊಟ್ಟು ಭಕ್ತರನ್ನಾಗಿ ಮಾಡು ಅಂತ ಕೇಳ್ಕೊಳ್ತಾರೆ. ಹೀಗೆ ಜನೈಹಿ ಭಕ್ತೈಹಿ ಮುಮುಕ್ಷುಭಿ ಅರ್ಜತೆ ಪ್ರಾರ್ಥ್ಯತೆ, ಪ್ರಾರ್ಥಿಸಲ್ಪಡುತ್ತದೆ. ಅದನ್ನ ಜನಾರ್ದನ. ಅಥವಾ ಜನಾನ್ ದುಷ್ಟಾನ್ ಅರ್ಧಯತಿ ನಿಷೂದಯತಿ ಜನಾರ್ದನ. ಏನೇ ದುಷ್ಟರನ್ನ ಸಂಹಾರ ಮಾಡುವಾತನೇ, ಶಿಷ್ಟರನ್ನ ಭಕ್ತರನಿಗೆ ಇಷ್ಟಾರ್ಥವನ್ನು ಕೊಡುವಾತನೇ ಪರಮಾತ್ಮ. ಅನುರಕ್ತಾನ ಭಕ್ತಾನ, ಯಾರು ನಿನಗೆ ನಿನ್ನ ವಿಷಯದ ಅನುರಕ್ತರಾಗಿ, ಅನುರಾಗ ಹೊಂದಿದವರಾಗಿ, ನಿನ್ನ ಪ್ರೇಮವನ್ನು ಹೊಂದಿದವರಾಗಿ, ನಿನ್ನಿಗೆ ಶರಣಾಗತರಾಗಿರ್ತಾರೋ ಅಂಥವ್ರನ್ನ ದಯವಿಟ್ಟು ಕಾಪಾಡಪ್ಪ ಅಂತ ಅರ್ಜುನ ಪ್ರಾರ್ಥನೆ ಮಾಡ್ಕೊತಾ ಇದ್ದಾನೆ. ಭಗವಂತನ ಸ್ವಭಾವ ಅದು ತಿಳ್ಕೊಬೇಕಾಗಿಲ್ಲ, ಅವನು ಕಾಪಾಡುವ ಆತನೇ. ಅವನಂತ ನೀನು ರೆಕಮೆಂಡೇಶನ್ ಮಾಡ್ಕೋಬೇಕಾಗಿಲ್ಲ. ಅರ್ಜುನ ಅಂತ ರೆಕಮೆಂಡ್ ಮಾಡ್ಕೊಂಡು ಕಾಪಾಡಬೇಕಾಗಿಲ್ಲ. ಅದು ಅರ್ಜುನಿಗೆ ತನಗೆ ಅನಿಸಿದಂತಹ ಒಂದು ಫೀಲಿಂಗ್, ಭಾವನೆ. ಇವು ಪರಮಾತ್ಮ ಕಾಪಾಡ್ಲಿಪ್ಪ, ಜನರನ್ನೆಲ್ಲ ಲೋಕವನ್ನೆಲ್ಲ ಕಾಪಾಡ್ಲಪ್ಪ ಅಂತ ಅವನ ಮನಸ್ಸಲ್ಲಿ ಇದ್ದ ಅನಿಸಿಕೆಯನ್ನ ಹಚ್ಕೋತಾ ಇದ್ದಾರೆ ಅಷ್ಟೇ ಹೊರತು ಆರ್ಡರ್ ಮಾಡ್ತಾ ಇಲ್ಲ. ಪರಮಾತ್ಮನಿಗೆ ಸಂದೇಶ ಕೊಡ್ತಾ ಇಲ್ಲ, ಆರ್ಡರ್ ಮಾಡ್ತಾ ಇಲ್ಲ, ವಿಧಿ ಮಾಡ್ತಾ ಇಲ್ಲ. ಅವನು ವಿನಂತಿಸ್ಕೊಳ್ತಾ ಇದ್ದಾನೆ.
ನನ್ನ ವಿನಮ್ರತೆಯಿಂದ ನಾನು ಕೇಳ್ಕೊಳ್ತೀನಿ ಪರಮಾತ್ಮ, ನಿನ್ನಲ್ಲಿ ಅನುರಕ್ತರಾಗಿ ಅನುಸರಿಸಿ ಭಕ್ತರನ್ನು ಇಟ್ಕೊಂಡು ಪೂರ್ಣ ಪ್ರೇಮದಿಂದ ಭಗವಂತನ ಅಂಟ್ಕೊಂಡಂತಹ ಭಕ್ತರನ್ನ ತ್ರಾತಾ ಭವ, ಕಾಪಾಡುವ ಯಾವ ವಿಷಯಕ್ಕೂ ಅವರನ್ನು ಉದಾಸೀನ ಮಾಡ್ಬಿಡಪ್ಪ. ಅಯ್ಯೋ ಅರ್ಜುನ ಕೇಳಿಸ್ತಾ ಇದೆ, ಮಾತಾಡಿ. ಹಾ ಸರಿ ಆಯ್ತು. ಅದೇ ಶ್ರೀ ಭಗವಾನ್ ವಾಚ ಯೋ ಮಾಂ ನಾಮ ಸಹಸ್ರೇಣ ಸ್ತೋತುಮಿಚ್ಛತಿ ಪಾಂಡವ ಸೋಹಮೇಕೇನ ಶ್ಲೋಕೇನ ಸ್ತುತ ಏವ ನ ಸಂಶಯಃ. ಮಾಂ ಸ್ತೋತುಂ ಇಚ್ಛತಿ ಅಹಂ ನೋಡು ಅರ್ಜುನ, ನೀನ ಕೇಳ್ಕೊಂಡೆ ಕಾಪಾಡು ಅಂತ. ನನ್ನನ್ನ ಸ್ತೋತ್ರ ಮಾಡೋ ಪೂರ್ತಿ ವಿಷ್ಣು ಸಹಸ್ರನಾಮವನ್ನು ಹೇಳಕ್ಕಾಗಿಲ್ಲ. ನಾಮ ಸಹಸ್ರೇಣ ಸ್ತೋತ್ರ ಯಹ ಇಚ್ಛತಿ. ನಾಮ ಸಹಸ್ರ ಇದು ವಿಷ್ಣು ಸಹಸ್ರನಾಮಕ್ಕೆ ನಾಮ ಸಹಸ್ರ ಅಂತಾರೆ. 1000 ನಾಮವನ್ನು ಇಟ್ಕೊಂಡಂತಹ ಸ್ತೋತ್ರಕ್ಕೆ ನಾಮ ಸಹಸ್ರ. ವಿಷ್ಣು ಸಹಸ್ರನಾಮದ 1000 ನಾಮ ಇದೆ ತಾನೆ. ಈಗ ಯಹಾನ ಯಾವಾತನು, ಮಾಮನ ನನ್ನನ್ನ, ನಾರಾಯಣನಾದ ನನ್ನನ್ನ, ನಾಮ ಸಹಸ್ರೇನ 1000 ನಾಮವನ್ನು ಹೊಂದಿರತಕ್ಕಂತಹ ಸ್ತೋತ್ರದಿಂದ ಸ್ತೋತು ಇಚ್ಛತಿ, ಸ್ತೋತ್ರ ಮಾಡುವುದಕ್ಕೆ ಇಷ್ಟಪಡುತ್ತಾನೋ ಏ ಪಾಂಡವನೇ, ಕಂಡುಕುಮಾರನಾದ ಅರ್ಜುನೇ, ಸ್ತೋತ್ರ ಇಷ್ಟಪಟ್ಟರೆ ಅಂಥವನು ಏಕೇನ ಶ್ಲೋಕೇನ ಸುತಃ, ಒಂದು ಶ್ಲೋಕದಿಂದ ಸ್ತೋತ್ರ ಮಾಡಿಕೊಂಡವನಾಗಿಯೇ ನಾನು ಸ್ತೋತ್ರ ಮಾಡಲ್ಪಟ್ಟವನಾಗಿ ಕಾಪಾಡ್ತೇನೆ. ಸಂಶಯ, ಇಲ್ಲಿ ಸಂಶಯ ಬೇಡ ನಿನಗೆ. ಯಾವನಾದ್ರೂ ಸರಿ ಏಕೇನ ಶ್ಲೋಕೇನ ಅಂತ ಪರಮಾತ್ಮ ಒಂದೇ ಒಂದು ಶ್ಲೋಕದಿಂದಲಾದರೂ ನನ್ನನ್ನ ಸ್ತೋತ್ರ ಮಾಡಿದ ಪಕ್ಷದಲ್ಲಿ ನಾನು ಸ್ತುತಃ ಸ್ತೋತ್ರ ಮಾಡಲ್ಪಟ್ಟವನಾಗಿ ಅವನಿಗೆ ಎಲ್ಲಾ ರೀತಿಯ ಇಷ್ಟವನ್ನು ನಾನು ಮಾಡಿಯೇ ಮಾಡ್ತೀನಿ, ಕೊಟ್ಟೇ ಕೊಡ್ತೀನಿ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನಾನು ಸ್ತುತನಾದವನಾದೆ ಅಂದ್ರೆ, ಸ್ತೋತ್ರ ಮಾಡಲ್ಪಟ್ಟವನಾದೆ ಅಂದ್ರೆ ನಾನು ಸುಪ್ರೀತನಾದೆ ಅಂತ ಅರ್ಥ. ನಾನು ಸುಪ್ರೀತನಾದ ಮೇಲೆ ಯಾವ ಭಕ್ತರಿಗೆ ಹೇಳ್ತಾನೆ ಈಡೇರೋದಿಲ್ಲ. ಖಂಡಿತವಾಗಿಯೂ ಅವರವರ ಇಷ್ಟಾರ್ಥವನ್ನು ನಾನು ಈಡೇರಿಸ್ತೀನಿ. ಏನು ಇದ್ರ ಸಂಶಯ ಇಲ್ಲಪ್ಪ. ಅವರು ಭಯದಿಂದ ಮಾಡಿದ್ರೆ ಭಯ ಪರಿಹಾರ ಮಾಡ್ತೀನಿ, ಅಥವಾ ಆಪತ್ತಿನಲ್ಲಿದ್ದು ಸ್ತೋತ್ರ ಮಾಡಿದ್ರೆ ಆಪತ್ ಪರಿಹಾರ ಮಾಡ್ತೀನಿ, ಅಥವಾ ಆರೋಗ್ಯವನ್ನು ಅಪೇಕ್ಷಿಸಿಕೊಂಡು ಅಥವಾ ಐಶ್ವರ್ಯವನ್ನು ಅಪೇಕ್ಷಿಸಿಕೊಂಡು ಅಧಿಕಾರವನ್ನು ಅಪೇಕ್ಷಿಸಿಕೊಂಡು ಯಾವ ಅಪೇಕ್ಷೆಯಿಂದಲಾದರೂ ಸರಿ ನನ್ನನ್ನು ಸ್ತೋತ್ರ ಮಾಡಿದ ಪಕ್ಷದಲ್ಲಿ ಒಂದೇ ಒಂದು ಶ್ಲೋಕದಿಂದ ಸ್ತೋತ್ರ ಮಾಡಲ್ಪಟ್ಟವರಾಗಿಯೂ ನಾನು ಅವನಿಗೆ ಅವನ ಇಷ್ಟಾರ್ಥವನ್ನು ನಾನು ಈಡೇರಿಸ್ತೀನಿ ಅಂತ ಭಗವಂತ ಅವನು ವಾಗ್ದಾನ ಕೊಡ್ತಾ ಇದ್ದಾನೆ. 108 ಶ್ಲೋಕ ಇರೋದು ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ. 108 ಶ್ಲೋಕ ಹೇಳೋದು ಬಹಳ ವಿಶೇಷ. ಅಷ್ಟು ಹೇಳೋದು, ಒಂದು ಶ್ಲೋಕ ಹೇಳಿದ್ರು ನಾನು ಸ್ತೋತ್ರ ಮಾಡಲ್ಪಟ್ಟವನಾಗ್ಬಿಡ್ತೀನಿ ಕಣೋ, ಇದ್ರಲ್ಲಿ ಸಂಶಯ ಇಲ್ಲ ಕಣೋ. ಸ್ತೋತ್ರ ಮಾಡಲ್ಪಟ್ಟವನಾದಿ ಅಂದ್ರೆ ಆ ವಿಷ್ಣು ಸಹಸ್ರನಾಮಕ್ಕೆ ಏನು ಫಲ ಹೇಳಿದ್ರು ಅದನ್ನು ಕೊಟ್ಟೇ ಕೊಡ್ತೀನಿ ಅಂತ ಅಧ್ಯಾಹಾರ ಮಾಡ್ಕೋಬೇಕು. ಆ ಇಷ್ಟಾರ್ಥ ಕೊಡ್ತೀನಿ ಈ ಶ್ಲೋಕದಲ್ಲಿ ಇಲ್ಲ. ಆದ್ರೆ ಸ್ತೋತ್ರ ಮಾಡಲ್ಪಟ್ಟವನಾಗ್ಬಿಟ್ಟೆ ಅಂದ್ರೆ ಸ್ತೋತ್ರ ಮಾಡೋದಕ್ಕೆ ಏನ್ ಫಲ ಹೇಳಿದ್ಯೋ ಅದಾಗುತ್ತೆ ಅಂತ. ಹಿಂದೆ ಕೀರಂ ಕೇರ್ತಿನಿಸ್ತಕ್ಕೆ ನೆನ್ನೆ ಹೇಳಿದ್ವಲ್ಲ, ರೋಗಾರ್ಥೋ ಮುಚ್ಚೇದೆ ರೋಗಾರ್ ಬದ್ಧೋ ಮುಚ್ಚೇದೆ ಬದ್ಧ, ಭಯಾನ್ ಮುಚ್ಚೇದೆ ಭೀತಸ್ತು ಮುಚ್ಚೇದೆ ಆಪನ್ನ ಆಪದ ಅಂತ ಏನೇನೇನೇನು ನೆನ್ನೆ ಪಟ್ಟಿ ಮಾಡಿ ಹೇಳಿದ್ಲು. ಅಷ್ಟು ಫಲವನ್ನು ಕೂಡ ನಾನು ಒಂದು ಶ್ಲೋಕದಿಂದಲೇ ಸ್ತೋತ್ರ ಮಾಡಿಸಿಕೊಂಡವನಾಗಿ ಆ ಭಕ್ತರ ಇಷ್ಟಾರ್ಥ ನಾನು ಈಡೇರಿಸ್ತೀನಿ, ಏನು ಸಂಶಯವಿಲ್ಲ ಅಂತ ವಾಗ್ದಾನ ಭಗವಂತ ಕೊಡ್ತಾ ಇದ್ದಾನೆ. ಧೈರ್ಯದಿಂದ, ಭಕ್ತಿಯಿಂದ, ಏಕಾಗ್ರತೆಯಿಂದ ಪರಮಾತ್ಮ ನಾಮಸ್ತೋತ್ರವನ್ನು ಮಾಡಿರಿ ಅಂತ ಪರಮಾತ್ಮನು ಕೂಡ ಈಗ ವ್ಯಾಸರು ಹೇಳ್ತಾರೆ. ವ್ಯಾಸ ಉವಾಚ ಇಲ್ಲ, ಒಂದ್ ಶ್ಲೋಕ ಈ ಮುಂದಿಂದ ಅಮ್ಮ, ಒಂದು ಶ್ಲೋಕ ಈ ಮುಂದೆ ಬರುತ್ತಲ್ಲ ಅದಾ? ಒಂದು ಶ್ಲೋಕ ಮುಂಚೆ ಬಂದ ಯಾವ್ದು? ಅದೇ
ಇದಿದೆಯಲ್ಲ ಏಕೇನ ಶ್ಲೋಕೇನ ಅಂದ್ರೆ ವಾಸ ಏಕೇನ ಶ್ಲೋಕೇನ ಅಂದ್ರೆ ಇಲ್ಲಿ ಹೇಳಿದ ವಿಷ್ಣು ಸಹಸ್ರನಾಮದ ಯಾವ ಒಂದು ಶ್ಲೋಕದಿಂದಲಾದ್ರೂ ಸರಿ ಅಂತ. ಓ ಹಾಗಾ ಹಾ ಅನ್ಕೊಂಬಿಟ್ಟೆ. ಒಂದೇ ಒಂದು ಶ್ಲೋಕದಿಂದಲೂ 108 ಶ್ಲೋಕ ಇದೆಯಲ್ಲ, 108 ಶ್ಲೋಕ ಹೇಳಿದ್ರೆ ನಾನು ಇಷ್ಟಾರ್ಸಿ ಈಡೇರಿಸೋದು ಅಂಶ. ಒಂದು ಶ್ಲೋಕದಿಂದ ಇಷ್ಟಾರ್ಸಿ ಈಡೇರಿಸಿರಿ ಅಂತ ಹೇಳಿದೆ ಪರಮಾತ್ಮ. ಒಂದೇ ಶ್ಲೋಕದಿಂದಲೇ ಸ್ತೋತ್ರ ಮಾಡಲ್ಪಟ್ಟವನು ಆಗ್ಬಿಡ್ತೀನಿ. ಆ ಒಂದ್ ಶ್ಲೋಕ ವಾಸನಾಥ್ ವಾಸುದೇವಸ್ಯ ಅಂತನ ಅಂತ ನಾನ್ ಕೇಳಿದ್ದು. ಅಲ್ಲ, ಅದು ವಾಸನಾಥ್ ವಾಸುದೇವಸ್ಯ ಇಟ್ಕೋಬಹುದು, ವಿಷ್ಣು ಸಹಸ್ರನಾಮ ಶ್ಲೋಕವನ್ನು ಇಟ್ಕೋಬಹುದು. ಅದೇ ಆಗ್ಬೇಕು ಅಂತ ಏನಿಲ್ಲ. ಇದು ವ್ಯಾಸರು ಪ್ರಶ್ನೆ ತಮ್ಮ ಒಂದು ಇದನ್ನು ಹೇಳ್ತಿರೋದು. ಮುಂದಿನ ಶ್ಲೋಕ ವ್ಯಾಸ ವಾಚ ಒಂದು ಪ್ರಶ್ನೆ. ವಾಸುದೇವಸ್ಯ ವಾಸಿತಂ ತೇ ಜಗತ್ರಯಂ ವಾಸೋಸಿ ನಮೋಸ್ತುತೇ. वासुदेवस्य वासितं ते जगत्त्रयं सर्वभूतानिवासः अस्ति वासुदेवः. ವಾಸುದೇವ वासुदेव नमः ते. ಇಲ್ಲಿ ಗುರುಗಳೇ ಪ್ರಶ್ನೆ ಕೇಳ್ತೇವೆ ನೋಡಿ ಅವರು ಯಾವ ರೀತಿ ಬಂತು ಅಂತ ಸ್ವಲ್ಪ ಜೋರ ಮಾತಾಡಿದ್ರೆ ನಂಗೆ ಛಾಯಾ ಅವ್ರೇನೋ ಪ್ರಶ್ನೆ ಕೇಳ್ತಾ ಇದಾರೆ ನಿಮ್ಗೆ. ಛಾಯಾ ಮೇಡಮ್ ಗುರುಗಳೇ ಗುರುಗಳೇ ಸ್ತುತ ಏವನ ಸಂಶಯ ಓಂ ನಮ ಇತಿ ಅಂತ ಇದೆಯಲ್ವಾ? ಅದು ಶ್ಲೋಕಕ್ಕೆ ಪ್ರತಿಯೊಂದಕ್ಕೂ ಅದು ಹೇಳ್ಕೊಳ್ಳೋ ವಾಡಿಕೆ. ಅದು ಈ ಶ್ಲೋಕಕ್ಕೆ ಸೇರಿದ್ದಲ್ಲ. ಸ್ತುತೇವನ ಸಂಶಯ ಓಂ ನಮ, ಹೌದು ಸ್ತೋತ್ರ ಮಾಡಿದಂತೆ ಆಗುತ್ತದೆಯೇ ಅಂತ ಅದನ್ನೇ ಎಂಫೆಸಿಸ್ ಮಾಡೋದು, ಒತ್ತಿ ಹೇಳೋದು ಅಷ್ಟೇ. ಅದು ವಿಶೇಷ ಅರ್ಥವೇನಲ್ಲ. ಅದು ಹೌದು ಸ್ತೋತ್ರ ಮಾಡಿದಂತೆ ಆಗುತ್ತದೆ, ಅದ್ರಲ್ಲಿ ಸಂಶಯವೇನಿಲ್ಲ ಅಂತ ಹೇಳ್ತಿರೋದು. ಕೊನೆ ಪಾದವನ್ನ ಪಾರಾಯಣ ಮಾಡುವವರು ರಿಪೀಟ್ ಮಾಡ್ತಾರೆ. ರಿಪೀಟ್ ಮಾಡುವಾಗ ಸ್ತೋತ್ರ ಮಾಡ್ದಂಗೆ ಆಗುತ್ತದೆ, ಹೌದು ಅದು ಸಂಶಯವೇನಿಲ್ಲ ಅಂತ. ಅದಷ್ಟೇ, ವಿಶೇಷ ಅರ್ಥವೇನಿಲ್ಲ ಅದಕ್ಕೆ. ಈಗ ವಾಸುದೇವ ಅನ್ನುವ ಪದವು, ಆ ನಾಮ ಯಾವ ರೀತಿ ಬಂದದ್ದು ಅನ್ನೋದನ್ನ ವ್ಯಾಸರು ತಮ್ಮ ಒಂದು ಸುಂದರವಾದಂತಹ ಒಂದು ಪದ್ಯದಿಂದ ವರ್ಣನೆ ಮಾಡ್ತಿದ್ದಾರೆ. ವಾಸನಾ ಒಂದು ಮೊದಲನೇ ಕಾರಣ, ಮೊದಲನೇ ಹೇತು, ರೀಸನ್. ಎಲ್ಲಾ ಭೂತಗಳು ವಾಸ ಮಾಡ್ಕೊಂಡಿರೋದ್ರಿಂದಲೂ, ವಸತಿ ವಾಸನಾದನು ಎಲ್ಲದರಲ್ಲೂ ವಾಸ ಮಾಡ್ಕೊಂಡಿರೋದ್ರಿಂದಲೂ ವಾಸುದೇವಸ್ಯ, ವಾಸುದೇವನಿಗೆ ವಾಸುದೇವ ಅಂತ ಹೆಸರು. ಅಷ್ಟಿಲ್ಲ, ಜಗತ್ರಯಂ ತೇ ವಾಸಿತಂ ತೇ ಜಗತ್, ನಿನ್ನ 3 ಲೋಕವು ಕೂಡ ವಾಸಿತಂ, ನಿನ್ನಲ್ಲಿ ವಾಸ ಮಾಡ್ಕೊಂಡಿದೆ. ನೀನು ವಾಸ ಮಾಡ್ಕೊಂಡಿದ್ಯಾ, 3 ಲೋಕವನ್ನು ವಾಸ ಮಾಡಿಸ್ಕೊಂಡಿದ್ಯಾ. 3 ಲೋಕದಲ್ಲೂ ನೀನು ವಾಸ ಮಾಡಿದ್ಯಾ, 3 ಲೋಕವು ನಿನ್ನಲ್ಲಿ ವಾಸ ಮಾಡ್ಕೊಂಡಿದೆ. ಗೊತ್ತಾಯ್ತಾ? ವಾಸನಾದನ ನೀನು ವಾಸ ಮಾಡಿಕೊಂಡಿರುವುದರಿಂದ, ವಾಸನಂ ವಾಸನಾತ್ ಪಂಚಮ, ನೀನು ಎಲ್ಲಾ ಜಾಗದಲ್ಲೂ ವಾಸ ಮಾಡಿಕೊಂಡಿರೋದ್ರಿಂದಲೂ ವಾಸುದೇವ. ಜಗತ್ರಯವು 3 ಲೋಕವು ನಿನ್ನಲ್ಲಿ ವಾಸ ಮಾಡ್ಕೊಂಡಿರೋದ್ರಿಂದಲೂ ವಾಸುದೇವ. ಅಷ್ಟೇ ಅಲ್ಲ, ಸೊ ನೀನು ಕೂಡ ಸರ್ವಭೂತ ನಿವಾಸ, ಎಲ್ಲ ಭೂತ ಹೃದಯದಲ್ಲಿ ಹೋಗ್ಕೊಂಡು ಸಾಕ್ಷಿಯಾಗಿದ್ಯಾ. ಮೊದಲು ವಾಸನ ಅಂದ್ರೆ ಎಲ್ಲವನ್ನೂ ತುಂಬಿಕೊಂಡ್ಬಿಟ್ಟಿದ್ಯಾ ಅಂತ. ಈಗ ಬುದ್ಧಿಯಲ್ಲಿಯೋ ಹೃದಯದಲ್ಲಿ ಆತ್ಮನಾಗಿ ವಾಸ ಮಾಡ್ಕೊಂಡಿದ್ಯಾ, ಪುರುಷನಾಗಿ ಕೂತ್ಕೊಂಡಿದ್ಯಾ, ಬುದ್ಧಿ ಸಾಕ್ಷಿಯಾಗಿ. ಸಕಲವಿದ ಮಹಂಚ ವಾಸುದೇವ. ಹೌದು, ಅಲ್ಲಿ ಸಕಲವಿದ ಮಹಂಚ ವಾಸುದೇವ ಅನ್ನೋದು ಭಕ್ತ ಜ್ಞಾನಿ ಹೇಳ್ಕೊಳ್ಳೋ ವಾಕ್ಯ. ಇಲ್ಲಿ ವ್ಯಾಸರು ವಾಸುದೇವ ಹೇಗೆ ಬಂತು ಅಂದ್ರೆ, ವಸತೀತಿ ವಾಸು ಜ್ಯೋತತೇತಿ ದೇವ, ಎಲ್ಲರೂ ವಾಸ ಮಾಡ್ಕೊಳ್ಳೋದ್ರಿಂದ ವಾಸು ವಾಸು ಬೆಳಗೋನಾಗಿದ್ದರೆ ದೇವ. ಅವರು ಇವಾಗ ಕುರ್ಚಿ, ಇರುವ ಕುರ್ಚಿ, ತೋರುವ ಕುರ್ಚಿ ಇದೆ ಅನ್ನೋದು ವಾಸು, ತೋರತ್ತೆ ಅನ್ನೋದು ದೇವ. ಜ್ಯೋತನಾ ದೇವ, ವಾಸು ದೇವ. ಎಲ್ಲದರಲ್ಲೂ ಇದೇ ಇದೆ ಅನ್ನೋದು ಗೊತ್ತಾಗತ್ತೆ ಅಂತ ಇದ್ದಾನೆ. ಇದೇ ಅನ್ನೋದು ಗೊತ್ತಾಗತ್ತೆ ಅನ್ನೋದು 2 ಪರಮಾತ್ಮನ ಅಂಶ. ವಸತಿ ವಾಸು, ದೇವನ ದಿವಿ
ಏಕೈಕ ದೇವ. ಹಾಗೆ ಇದ್ದು ವಾಸ ಮಾಡ್ಕೊಂಡು ಅದಕ್ಕೆ ಬೆಳಿತಾರೆ ನೀನು ಎಲ್ಲದರಲ್ಲೂ ಸತ್ತಾರೂಪದಿಂದ ಎಲ್ಲದರಲ್ಲೂ ವಾಸ ಮಾಡ್ಕೊಂಡಿದ್ಯಾ ಮತ್ತು ಮೂರು ಲೋಕವು ನಿನ್ನಲ್ಲಿ ವಾಸ ಮಾಡ್ಕೊಂಡಿದೆ ಮತ್ತು ಎಲ್ಲಾ ಭೂತಗಳಲ್ಲೂ ನೀನು ಆತ್ಮನಾಗಿ ನೋಡುವನಾಗಿ ಕೇಳುವನಾಗಿ ಯೋಚನೆ ಮಾಡ್ತಿರುವ ಅಲ್ಲಿ ಬಳಿ ಆ ರೀತಿ ಇದೆಯಾ. ಆದ್ರಿಂದ ಹೇ ವಾಸುದೇವ ತೇ ನಮಃ ಅಸ್ತು. ಶ್ರೀ ವಾಸುದೇವನೇ ನಿನಗೆ ನಮಸ್ಕಾರವಿರಲಿ. ಹಾಗೆ ಆ ರೀತಿ ಇರುವ ನಿನಗೆ ನಮಸ್ಕಾರವಿರಲಿ. ಎಲ್ಲರಲ್ಲೂ ಇದ್ದು ಎಲ್ಲವನ್ನು ಇರಿಸಿಕೊಂಡು ಎಲ್ಲರ ಆತ್ಮನಾಗಿರುವಂತಹ ಪರಮಾತ್ಮನಾದ ವಾಸುದೇವನಿಗೆ ನಾನು ನಮಸ್ಕಾರ ಮಾಡ್ತೀನಿ. ನಮಸ್ಕಾರವಿರಲಿ ಅಂತ ವ್ಯಾಸರ ಒಂದು ಉತ್ತು. ಶ್ರೀ ವಾಸುದೇವ ನಮೋಸ್ತುತೆ ಇತಿ ಮತ್ತೆ ಅದನ್ನೇ ಶ್ರೀ ವಾಸುದೇವನೇ ನಿನಗೆ ನಮಸ್ಕಾರವಿರಲಿ ಅದನ್ನು ಮತ್ತೆ ಹೇಳ್ತಾರೆ. ಬೇರೆ ವಿಶೇಷ ಅರ್ಥ ಇಲ್ಲ. ಈಗ ಪಾರ್ವತ್ಯುವಾಚ ಏನೋಪಾಯೇನ ಲಘುನಾ ವಿಷ್ಣೋ ಸಹಸ್ರಕಂ ಪಠ್ಯತೆ ಪಂಡಿತೈ ನಿತ್ಯಂ ಇಚ್ಛಾಮ್ಯಹಂ ಪ್ರಭೋ. ನಾಮ ಸಹಸ್ರಕಂ ಶ್ರೋತುಂ ಪ್ರಭೋ ಸ್ವಾಮಿಯೇ ಅಂತೇಳಿ ಪಾರ್ವತಿಯು ಈಶ್ವರನತ್ತ ಕೇಳ್ತಾ ಇರುವಂತಹ ಶ್ಲೋಕ ಇದು. ಪಾರ್ವತಿವಾಚ ಅಂದ್ರೆ ಪಾರ್ವತಿಯು ಹೇಳಿದಳು ಏನು ಅಂತ ಹೇಳಿದಳು, ಹೇ ಪ್ರಭೋ, ಪ್ರಭುವಾದ ಸ್ವಾಮಿಯಾದಂತಹ ದೇವನೇ ಪರಮೇಶ್ವರನೇ, ಕೇನ ಲಘುನಾ ಉಪಾಯನ, ಯಾವ ಒಂದು ಚಿಕ್ಕದಾದ ಉಪಾಯದಿಂದ ನೀವು ದೊಡ್ಡ ಯಜ್ಞ ಮಾಡಿ ಪರಮಾತ್ಮ ಸ್ಫೀತಪಡಿಸೋದು ಆಗಲ್ಲ. ದೊಡ್ಡ ದೊಡ್ಡ ವ್ರತ ಹೇಳಿ ದೊಡ್ಡ ದೊಡ್ಡ ಕರ್ಮ ಹೇಳಿ ಭಗವಂತನನ್ನು ಸಂತೋಷ ಪಡಿಸುವುದು ತುಂಬಾ ಕಷ್ಟ. ಆದ್ರೆ ಶಾರ್ಟ್ ಕಟ್ ಸ್ವೀಟ್, ಬಹಳ ಸಣ್ಣದಾಗಿರ್ತಕ್ಕಂಥ ಉಪಾಯ, ಲಘುವಾದ ಉಪಾಯದಿಂದ ಆ ವಿಷ್ಣುವಿನ ನಾಮಸಹಸ್ರವನ್ನ ಅಡಕ ಮಾಡಬಹುದು. ವಿಷ್ಣು ಅಂದ್ರೆ ಪರಮಾತ್ಮ ನಾರಾಯಣನಾದ ವ್ಯಾಪನಶೀಲನಾದಂತಹ ಪರಮಾತ್ಮ ನಾಮಸಹಸ್ರ ಸಂಸ್ಥನಾಮವನ್ನು ಕೂಡ ಯಾವುದಲ್ಲಿ ಅಭಿವೃದ್ಧಿ ಮಾಡಿ ಒಂದೇ ಇದರಲ್ಲಿ ಮಾಡ್ಕೊಂಡು ನಿತ್ಯಂ ಪಂಡಿತಿ ಪಠ್ಯತೆ, ಪಂಡಿತರಾದವರು ಪ್ರತಿನಿತ್ಯ ಅದನ್ನು ಪಠನ ಮಾಡ್ತಾ ಇದ್ದವರಾದ್ರೆ ಅವರು ಇದಾಗುತ್ತಾರೋ ಕೃತಾರ್ಥರಾಗ್ತಾರೋ ಅಂಥದ್ದೊಂದು ಇದ್ರೆ ಅದನ್ನ ಶ್ರೋತಿ ಇಚ್ಛಾಮಿ, ಅದನ್ನ ನಾನು ಕೇಳುವುದಕ್ಕೆ ಇಷ್ಟಪಡ್ತೀನಿ. ಹಾಗೇನೋ ಒಂದು ಇದೆಯಾ? ಬುದ್ಧಿವಂತರಾದವರು ಕಾಲು ಗಂಟೆ ಹೇಳ್ಬೇಕು ವಿಷ್ಣು ಸಹಸ್ರನಾಮ, ಟೈಮ್ ಇಲ್ಲ. ಒಂದು 5 ಸೆಕೆಂಡ್ ಒಳಗೆ 10 ಸೆಕೆಂಡ್ ಒಳಗೆ ನಮಗೆ ಭಗವಂತ ನಾಮಸ್ಮರಣೆ ಮಾಡುವಂತ ಒಂದು ಸುಲಭೋಪಾಯ ಏನಾದ್ರೂ ಒಂದು ಇದೆಯಾ? ಅಂಥದ್ದೊಂದು ಇದ್ರೆ ದಯವಿಟ್ಟು ನಿಮ್ಗೆ ಅನುಗ್ರಹ ಮಾಡಿ ನನಗೆ ಉಪದೇಶ ಮಾಡಿ ನಾನು ಅದನ್ನ ಮಾಡುತ್ತಾ ಕೃತಾರ್ಥರಾಗಲು ಇಷ್ಟಪಡ್ತೀನಿ. ಅದನ್ನ ಅಂಥದ್ದೇನೋ ಇದೆ ಅಂತ ಹೇಳಿ ಶ್ರೋತು ಇಚ್ಛಾಮಿ, ಕೇಳುವುದಕ್ಕೆ ಇಷ್ಟಪಡುತ್ತೇನೆ. ನಾನು ಒಂದು ಸೂತ್ರಪ್ರಾಯವಾಗಿ ಸುಲಭವಾಗಿ ಸಣ್ಣದಾಗಿರ್ತಕ್ಕದ್ದಾಗಿರುವ ಭಗವನ್ ನಾಮವು ಯಾವುದಾದ್ರೂ ಒಂದಿದ್ದು ಅದರಿಂದ ಮನುಷ್ಯನು ಉದ್ಧಾರವಾಗುವಂತಹ ಉಪಾಯವಾಗಿದ್ದು ಅಂಥದ್ದೇನೋ ಉಪಾಯ ಇದ್ರೆ ದಯವಿಟ್ಟು ಅದನ್ನ ಅನುಗ್ರಹಿಸಿರಿ, ತಿಳಿಸ್ಕೊಡಿ, ಅದನ್ನ ನಾನು ಕೇಳೋದಕ್ಕೆ ಇಷ್ಟಪಡುತ್ತೇನೆ ಅಂತ ಪಾರ್ವತಿಯು ವಿನಮ್ರತೆಯಿಂದ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರು. ಬೆಸಗೊಂಡಳು, ತನಿಖೆ ಮಾಡಿಕೊಂಡಳು, ಪ್ರಾರ್ಥನೆ ಮಾಡಿಕೊಂಡಳು, ಕೇಳಿಕೊಂಡಳು. ಅದಕ್ಕೆ ಈಶ್ವರ ಹೇಳ್ತೀರಿಮ್ಮ, ಏನು ವಿಷಮ ಬೇಡ, ರಾಮೋ ವಿರಾಮೋ ವಿರಜೋ ಮಾರ್ಗೋ ನೀವೋ ನಿಮೋನ್ಯಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ರಾಮೋ ವಿರಾಮೋ ವಿರಜೋ ಮಾರ್ಗೋ ನೀವೋ ಅದನ್ನೇ ಮಾಡ್ಬಿಟ್ಟು ಇನ್ನೊಂದು ರೀತಿಯಿಂದ ಹೇಳ್ತಿದ್ದಾರೆ. ಈಶ್ವರ ವಾಚ, ಈಶ್ವರನು ಹೇಳಿದನು. ಈಶ್ವರ ವಾಚ ಶ್ರೀರಾಮ ರಾಮ ರಾಮೇತಿ ರಾಮೇ ಮನೋರಮೇ ತುಲ್ಯಂ ಶ್ರೀರಾಮ ರಾಮ ರಾಮೇ
मनोरमे सहस्रनाम ಸಹಸ್ರನಾಮ ತತ್ತುಲ್ಯಂ सहस्रनाम रामनाम वरानने ಒಂದೇ ಬಿಡ ಸಹಸ್ರನಾಮ ಹೇ ರಾಮನಾಮ ಅಲ್ಲಿ ರಮೆ ರಾಮೆ ಮನೋರಮೆ ವರಾನನೆ ಇಷ್ಟು ಪಾರ್ವತಿಗೆ ಸಂಬೋಧನೆ. ರಮೆ ಅಂದ್ರೆ ಅತ್ಯಂತ ರಮಿಸುವಾಗ ಅಂದ್ರೆ ನನ್ನಲ್ಲಿ ಅತ್ಯಂತ ಅನುರಾಗವನ್ನು ಹೊಂದಿರತಕ್ಕವಳೆ. ರಾಮೆಗೆ ಆನಂದವನ್ನು ಉಂಟು ಮಾಡುವ ಆತಳೆ. ಮನೋರಮೆಯಲ್ಲಿ ನನ್ನ ಚಿತ್ತವನ್ನು ಅಪಹಾರ ಮಾಡುವಂಥವಳೆ. ಮೂರು ವಿಶೇಷ. ಮತ್ತು ವರ ಆನನ, ವರಾನ ಶ್ರೇಷ್ಠವಾದ ಮುಖವನ್ನು ಹೊಂದಿರತಕ್ಕಂತಹ ಪಾರ್ವತಿ ದೇವಿಯೇ ಹೇಳ್ತೀನಿ ಕೇಳು. ಶ್ರೀರಾಮ ರಾಮ ರಾಮಿ ಶ್ರೀ ಶಬ್ದ ಪೂರ್ವಂ ಜಯ ಶಬ್ದ ಪೂರ್ವಂ ಜಯದ್ವಯಂಚೋತ್ತರತಸ್ತಥೈವ ತ್ರಿಸಪ್ತಕೃತ್ವೋ ರಘುನಾಥ ನಾಮ ಪುನಾತಿ ಸರ್ವಂ ದ್ವಿಜ ಕೋಟಿ ಹತ್ಯಾಂ ಅಂತ. ಶ್ರೀರಾಮ ಜಯ ಜಯ ರಾಮ ಅನ್ನೋದನ್ನೇ ಬ್ರಿಡ್ಜ್ ಮಾಡಿ ಹೇಳ್ತಿದ್ದಾರೆ ಶಿವ. ಶ್ರೀರಾಮ ರಾಮ ರಾಮ ಶ್ರೀರಾಮ ಜಯ ರಾಮ ಅದು ರಾಮತಾರಕ ಮಂತ್ರ. ರಾಮತಾರಕ ಮಂತ್ರದಲ್ಲಿ ಶ್ರೀ ಶಬ್ದ ಪೂರ್ವ, ಶ್ರೀನ ಶಬ್ದ ಹಿಂದಕ್ಕಿದೆ. ಆಮೇಲೆ ಜಯ ಶಬ್ದ ಪೂರ್ವ, ಜಯ ರಾಮ, ಶ್ರೀ ಜಯ ಶಬ್ದ ಪೂರ್ವ, ಜಯ ಶಬ್ದ ಹಿಂದಕ್ಕಿದೆ. ಆಮೇಲೆ ಜಯ ದ್ವಯ, ಜಯ ಜಯ ಉತ್ತರತಸ್ತಥೈವ. ಇದನ್ನ ತ್ರಿಸಪ್ತ 3 7 21 ಸಲ ಇದನ್ನು ಉಚ್ಚಾರಣೆ ಮಾಡಿದರೆ 1 ಕೋಟಿ ಬ್ರಾಹ್ಮಣ ಕೊಂದಿದ್ರು ಕೂಡ ಎಲ್ಲ ಪಾಪ ಪರಿಹಾರವಾಗುತ್ತೆ. ಇದನ್ನು ಅಷ್ಟರ ಮಟ್ಟಿಗೆ ತ್ರಿಸಪ್ತಕೃತ್ತು ರಘುನಾಥ ನಾಮ ಪುನಾತಿ ಸರ್ವಂ ದ್ವಿಜ ಕೋಟಿ ಹತ್ಯಾಂ. ಅಷ್ಟು ಶ್ರೇಷ್ಠವಾದ ಕಣಮ್ಮ ಶ್ರೀರಾಮ. ಶ್ರೀರಾಮ ಅಂದ್ರೆ ಎಲ್ಲೆಲ್ಲೂ ಕಾಂತಯುಕ್ತನಾದ ಲಕ್ಷ್ಮೀ ಸಮೇತನಾದ ರಾಮಚಂದ್ರನು ಅಂತ. ಶ್ರೀಚಂದ್ರ ಲಕ್ಷ್ಮೀ ಅಂದ್ರೆ ಮೋಕ್ಷ ಸ್ವರೂಪನಾದ ಕಾಂತಿ ಸ್ವರೂಪನಾದಂತಹ ರಾಮಚಂದ್ರ. ರಾಮ ಅಂದ್ರೆ ಆನಂದ ರೂಪನಂತ. ಆನಂದ ರೂಪನಾಗಿ ಕಾಂತಿಯುಕ್ತನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಶ್ರೀರಾಮ. ರಾಮ ಅಂದ್ರೆ ರಮಂತೆ ಆನಂದ ರೂಪನಾಗಿರ್ತಕ್ಕವನು, ನಿತ್ಯಾನಂದ ಮೋಕ್ಷ ಸ್ವರೂಪನು, ಇದರ ರಾಮ ಅಂತ. ಮತ್ತು ಜಯರಾಮ ಅನ್ನಕ್ಕೆ ಎಲ್ಲಾ ಜೀವನ ಜಯವನ್ನು ತಂದುಕೊಳ್ಳುವಂತಹ ರಾಮ ರಾಮ. ಶ್ರೀರಾಮ ರಾಮ ರಾಮ, ಶ್ರೀರಾಮ ಜಯ ಜಯ ರಾಮ ಅಂತ. ಅದಕ್ಕೆ ಅದನ್ನ ಶಾರ್ಟ್ ಮಾಡ್ಬಿಟ್ಟಿದ್ದಾರೆ. ಶ್ರೀರಾಮ ಜಯ ಜಯ ರಾಮ ಅಂತ ತಾರಕ ಮಂತ್ರ ಇದೆಯಲ್ಲ, ಇದನ್ನು ಉಪದೇಶ ಕೊಡ್ತಾರೆ ಯಾರೋ ಸಂತರು ತಮ್ಮ ಭಕ್ತರಿಗೆ. ಅದನ್ನ ಇವ್ರು ಏನ್ ಮಾಡ್ಬಿಟ್ರು, ಈಶ್ವರ ಪಾರ್ವತಿಗೆ ಆ 13 ಅಕ್ಷರವನ್ನ 3 5 7 ಅಕ್ಷರದಲ್ಲಿ ಇಳಿಸ್ಬಿಟ್ಟಿದ್ದಾರೆ. ಶ್ರೀರಾಮ ರಾಮ ರಾಮ ಇತಿ ಇತಿಯಿಂದ ಪ್ರಕಾರ ಅಂತೆ. ಈ ರೀತಿಯಾಗಿ ಯಾವಾಗ ಹೇಳುತ್ತಾನೋ ತತ್ ಅದು ಸಹಸ್ರನಾಮ ತುಲ್ಯಂ, 1000 ನಾಮಕ್ಕೆ ಸಮಾನ. ಅದು ಸಹಸ್ರನಾಮ, ಅಲ್ಲಿ ಸಹಸ್ರನಾಮತ ಪಾಠ ಇದೆ. ಸಹಸ್ರನಾಮಕ್ಕಿಂತಲೂ ಹೆಚ್ಚು ಒಂದು ಪಾಠ. ಸಹಸ್ರನಾಮಕ್ಕೆ ಈಕ್ವಲ್ ಆಗಿರ್ತಕ್ಕದ್ದು ಇನ್ನೊಂದು ಪಾಠ. ರಾಮ ಶಬ್ದವೇ ಸಾಕು. ರಾ ಅಂದ್ರೆ ಎಲ್ಲಾ ಔಷಧಿ ಸಂಪತ್ತು ಹೋಗ್ಬಿಡುತ್ತಂತೆ. ಮಾ ಅಂದ್ಬಿಟ್ರೆ ಮತ್ತೆ ವಾಪಸ್ ಬಂದ್ಬಿಡ್ತೀವಿ, ಮುಚ್ಕೊಬಿಡ್ತಾರೆ. ಮತ್ತೆ ಬರೋ ಹಾಗಿಲ್ಲ ಅಂತ. ರಾ ಅಂದ್ಬಿಟ್ಟು ಎಲ್ಲಾ ಔಷಧಿ ಸಂಪತ್ತನ್ನು ತಳ್ಳಿಬಿಟ್ಟು ಮಾ ಅಂತ ಹೇಳಿ ಕವಾಟ ಬಾಗ ಹಾಕ್ಬಿಟ್ರೆ, ಹೋದ ತಳ್ಳಿಬಿಟ್ಟು ಬಾಗ ಹಾಕ್ಬಿಟ್ರೆ ಬರೋಕ್ಕಾಗಲ್ಲ. ರಾ ಅಂದ್ಬಿಟ್ರೆ ಎಲ್ಲ ದುಷ್ಟಶಕ್ತಿ ಹೋಯ್ತು. ಮಾ ಅಂತಂದ್ರೆ ಮತ್ತೆ ಬರದೇ ಇರೋಂಗೂ ಆಯ್ತು, ಶುದ್ಧನಾದ ಅಂತ. ಅಷ್ಟೇ ರೀತಿ ನಮ ಶಿವಾಯ ಅನ್ನೋ ಮಕಾರವು, ನಾರಾಯಣ ಅನ್ನೋ ರಕಾರವು ಸೇರಿ ರಾಮ ಅಂತ ಹೇಳಿ ಮಾಡಿದ್ದು ಅಂತ ದತ್ತಾವಧೂತರು ಇದನ್ನ ಬಹಳ ಹೇಳ್ತಾ ಇರ್ತಾರೆ ಇದನ್ನ. ಹಾಗಾಗಿ ರಾಮ ಅನ್ನುವ ಅದರಲ್ಲಿಯೇ ಎಲ್ಲವೂ ಅಡಗಿದೆ. ಎಲ್ಲ ಅನೇಕ ಸಂತರು ರಾಮನಾಮದ ತ್ಯಾಗರಾಜರು ಮಹಾರಾಮಭಕ್ತರಾಗಿಯೇ ಅವರು ಜನ್ಮಶಾಸ್ತ್ರ ಮಾಡ್ಕೊಂಡು, ಗೋವಿಂದಾದಿ ಮಹಾರಾಜರು ರಾಮಭಕ್ತರಾಗಿ ರಾಮದಿಂದ ಮಾಡ್ಕೊಂಡು, ಅನೇಕ ತುಳಸಿದಾಸರು ರಾಮನಾಮದಲ್ಲಿಯೇ ಅವರು ತಮ್ಮ ಅನೇಕ ಈ ಸಂತ ಪಂಥ ಇದೆಯಲ್ಲ, ಭಕ್ತ ಪಂಥ ಮಹಾರಾಜ, ಅದು ತುಂಬಾ ಕಬೀರ್ ಕಬೀರ್ ದಾಸರು ಅನೇಕ ಜನ ಸಂತರು ರಾಮನಾಮದಿಂದ ಮುಕ್ತಿ ಹೊಂದಿದ್ದಾರೆ. ಆದ್ರಿಂದ ನೋಡಮ್ಮ ಪಾರ್ವತಿ, ಏನು ಮಾಡ್ಕೋಬೇಡ, ಸಂಗ್ರಹವಾಗಿ ಬೇಕು ಅಂತಿದ್ರೆ ಶ್ರೀರಾಮ ರಾಮ ರಾಮೀತಿ ಹೇಳ್ತಾ ಇರೋ. ಶ್ರೀರಾಮ ಜಯ ರಾಮ ಈ ಜೀವನ ತಂದುಕೊಡುವ, ಸಂಪತ್ತನ್ನು ತಂದುಕೊಡುವ,
ಕಾಂತಿ ಭಯವನ್ನು ಪರಿಹಾರ ಮಾಡುವ ಮೋಕ್ಷವನ್ನು ತಂದುಕೊಡುವಂತಹ ರಾಮನು ಹೇಳಿ ರಾಮನಾಮದಲ್ಲಿಯೇ ಇಟ್ಬಿಟ್ರೆ ಸಾಕಮ್ಮ. ಅದು ಸಹಸ್ರನಾಮಕ್ಕೆ ಸಮಾನವಾದದ್ದು. ಸಹಸ್ರನಾಮ ವಿಷ್ಣು ಸಹಸ್ರನಾಮಕ್ಕೆ ಈಕ್ವಲ್ ಆಗಿರ್ತಕ್ಕದ್ದು. ಗುರುಗಳೇ, ಹೇಳಿಪ್ಪ. ಇದು ನಾವು ಒಂದ್ಸರಿ ಕೇಶವದಾನಗಳಿಗೆ ಕೇಳ್ದೆ ಮತ್ತೂರಲ್ಲಿ. ಹಾ, 3 ಸರಿ ಹೇಳೋ ವಾಡಿಕೆ ಇದೆಲ್ಲ ಏನ್ ವಿಶೇಷ ಅಂತಂದೆ. ತ್ರಿಶತ್ಯಾಹಿ ದೇವಾ ಅಂತಾರೆ. ಅವರು ಒಂದೇ ಸರಿ ಹೇಳಿದ್ರೆ ಸಾಕಪ್ಪ, ಅದೇನು ಬಂದ್ಬಿಟ್ಟಿದೆ ಪದ್ಧತಿ 3 ಸರಿ ಹೇಳೋದಿದು. ಒಂದೇ ಸರಿ ಹೇಳಿದ್ರೆ ವೇದದಲ್ಲಿ ಒಂದು ವಾಕ್ಯ ಇದೆ, ಯಾವುದನ್ನೇ ಅದು 3 ಸಲ ಹೇಳಿದ್ರೆ ಅದು ಖಚಿತ್ತು ಅಂತ. ತ್ರಿಶತ್ಯಾಹಿ ದೇವಾ ಅಂತ ಆ ವಾಕ್ಯ. ಸರಿ ಸರಿ, ಕೊಡ್ತೀನಿ 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 3 ಸಲ ಅಂತ ಅವ್ನು ಗ್ಯಾರಂಟಿ ಕೊಟ್ಟೆ ಕೊಡ್ತಾನೆ. ಆತರ ಹಾಗೆ ಬರ್ತೀನಿ 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 ಅಂತ ಗ್ಯಾರಂಟಿ ಬರ್ತಾನೆ. ಒಂದ್ಸಲ ಬರ್ತೀನಿ ಅಂದ್ರೆ ಏನೋ ಅಡ್ಜಾಸಲ್ಲಿ ಹೇಳಿದಾರೆ, ಅದೇ ಒಂದ್ಸಲ ಕೊಡ್ತೀನಿ ಅಂದ್ರೆ ಏನೋ ಕೊಡ್ತಾನೋ ಕೊಡಲು ಅಂತ. 3 ಸಲ ಒತ್ತಿ ಹೇಳ್ಬಿಟ್ರೆ ತಿರುವ ಶಪಥಯಾಮ್ಯಹಂ ಅಂತ 3 ಸಲ ನಾನು ಶಪಥ ಹೇಳ್ತೀನಿ ಅಂತ ಅರ್ಥ ಅಂದೆ. 3 ಸಲ ಹೇಳ್ಬಿಟ್ರೆ ಅದು ಕನ್ಫರ್ಮ್ ಅಂತೆ. ದೇವತೆಗಳು ಕೂಡ ಇದು ಸತ್ಯ ಅಂತ ಅನ್ಕೊಳ್ತಾರೆ. ಶಕ್ತಾಹಿ ದೇವ ಅಂತ ಜೊತೆಸ್ಕೊತಿದ್ದೆ. ಮೈಸೂರಲ್ಲೇ ಬಂದಿ ಮೈಸೂರಲ್ಲಿ ಬಂದ್ಬಿಟ್ಟು ಆ ಒಂದು ಹೊಂಡ ಹೋಗ್ಬಿಟ್ಟು ಹಾ. ಬ್ರಹ್ಮವಾಚ ಅನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ನಾಮ್ನೇ ಪುರುಷಾಯ ಶಾಶ್ವತೆ ಪುರುಷಾಯ ಶಾಸತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ. ನಮಃ ಅಸ್ತು ಅನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ. ನಮ್ಮಲ್ಲಿ ಒಂದು ಸಭೆಯಲ್ಲಿ ಪೂಜೆ ಮಾಡುವಾಗ ಇದನ್ನು ಪೂಜೆ ಮಾಡ್ತಾರೆ. ನಮೋ ಅಷ್ಟು ಅನಂತಾಯ, ಅನಂತನಿಗೆ ನಮಸ್ಕಾರವಿರಲಿ. ಅಷ್ಟು ಅಂದ್ರೆ ಇರಲಿ ಅಂತ. ನಮಃನ ನಮಸ್ಕಾರವು ಅನಂತಾಯ, ಅನಂತನಿಗೆ ಅಪರಿಚ್ಛಿನ್ನನಾದ ವ್ಯಾಪಕನಾದ ಅಖಂಡನಾದ ಪರಮಾತ್ಮನಿಗೆ ನಮಸ್ಕಾರವಿರಲಿ. ಮತ್ತೆ ಅದು ಎಂಥವನು? ಸಹಸ್ರಮೂರ್ತೆಯೇ, ಸಾವಿರಾರು ರೂಪದಿಂದ ತೋರ್ತಾ ಇರೋ ಮೂರ್ತಿಯಿಂದ ಆಕಾರ. ಜಗತ್ತಿನ ಎಲ್ಲಾ ಸ್ಥಾವರ ಜಂಗಮು ಅವನದೇ ಆಕಾರ. ಸಾವಿರಾರು ಮೂರ್ತಿ ನೀನು, ಗಿಡಮರ ಬಳ್ಳಿಗಳು, ಪಶುಪಕ್ಷಿ ಪ್ರಾಣಿಗಳು, ಕ್ರಿಮಿಕೀಟಗಳು, ಮನುಷ್ಯರು, ಎಚ್ಚರು, ಗಂಧರ್ವರು, ದೇವತೆಗಳು, ಏನೇನೇನೇನೇನು ಆಕಾರ ಇದೆ ಜಗತ್ತಿನಲ್ಲಿ, ಎಲ್ಲವೂ ಅವಂದೇ ಆಕಾರ. ಅದಕ್ಕೆ ಸಹಸ್ರ 999 + 1 ತಕ್ಷ ಅಲ್ಲ, ಅನಂತವಾದ ಮೂರ್ತಿಯನ್ನ ಆಕಾರವನ್ನು ಹೊಂದಿರತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರ. ಮತ್ತೆ ಇನ್ನೊಂದೇನು ವಿಶೇಷಣ? ಸಹಸ್ರಪಾದ, ಸಹಸ್ರ ಅಕ್ಷಿ, ಸಹಸ್ರ ಶಿರ, ಸಹಸ್ರ ಊರು, ಸಹಸ್ರ ಬಾಹು, ಸಾವಿರಾರು ಕಾಲುಳ್ಳವರು. ಸಹಸ್ರ ಶೀರುಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾದ. ಅದೇ ಸಾವಿರಾರು ಪಾದಗಳನ್ನು, ಕಣ್ಣನ್ನು, ತಲೆಯನ್ನು, ತೊಡೆಯನ್ನು, ತೋಳನ್ನು ಹೊಂದಿರತಕ್ಕಂಥವನು ವಿಶ್ವರೂಪನಾದ ನಾರಾಯಣನು. ಅನಂತ ಬಾಹು ಉದರ ಅದೇ ಅರ್ಜುನ ಸ್ತೋತ್ರ ಮಾಡಿದ. ಅನಂತ ಬಾಹು, ಅನಂತ ಉದರ, ಅನಂತ ವಕ್ರ, ಅನಂತ ನೇತ್ರ ಅಂತ. ಆ ತರಹ ಬ್ರಹ್ಮ ಸ್ತೋತ್ರ ಮಾಡ್ತಾನೆ. ಸಾವಿರಾರು ಪಾದಗಳನ್ನು ಹೊಂದಿರತಕ್ಕವನೇ, ಕಣ್ಣನ್ನು, ತಲೆಯನ್ನು, ತೊಳೆಯನ್ನು, ತೋಳನ್ನು ಹೊಂದಿರತಕ್ಕಂತಹ ಪರಮಾತ್ಮನೇ ನಿನಗೆ ನಮಸ್ಕಾರವಿರಲಿ. ಅಷ್ಟೇ ಅಲ್ಲ, ಸಹಸ್ರನಾಮ್ನೆ, ಸಹಸ್ರಂ ನಾಮಾನಿ ಯಸ್ಯ ಸಹ ಸಹಸ್ರನಾಮ ತಸ್ಮೈ. 1000 ನಾಮವನ್ನು ಹೊಂದಿರತಕ್ಕ, 1000 ಅಲ್ಲೂ 999 ಅಲ್ಲ, ಎಲ್ಲಾ ನಾಮ ಅವನ ನಾಮವೇ. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರ ನಾಮಾನಿ, ಎಲ್ಲ ನಾಮವು ಅವನು. ಸಾವಿರಾರು ನಾಮವನ್ನು ಹೊಂದಿರತಕ್ಕವನಾದ ಪರಮಾತ್ಮನೇ. ಮತ್ತು ಪುರುಷನಾಗಿರುವನು. ಪುರುಷ ಅಂದ್ರೆ
ಎಲ್ಲ ಪೂರ್ಣಂ ಸರ್ವಂ ಅನೇನ ಪುರಿ ಶೇಷ ಎಲ್ಲ ತುಂಬಿಕೊಂಡಿದ್ದಾನೆ. ಆಮೇಲೆ ಹೃದಯ ಗುಹೆ ಒಳಗೆ ಮಲಗಿದಾನೆ ಅಂದ್ರೆ ಏನೂ ಚೇಷ್ಟೆ ಮಾಡದೇ ಇದ್ದಾನೆ. ಮಲಗಿದಾನೆ ಹೀಗೆ ಮಲಗಿದ ಇದ್ದಾನೆ. ಮಲಗಿದವನು ಹೇಗೆ ಏನೂ ಮಾಡ್ತಾ ಇರಲ್ವೋ ಹಾಗೆ ದೇಹದ ಒಳಗೆ ಬುದ್ಧಿ ಸಾಕ್ಷಿಯಾಗಿದ್ದು ಅವಿಕ್ರಿಯನಾಗಿದ್ದಾನೆ. ಚೇಷ್ಟೆ ಮಾಡಿ ಸಾಕ್ಷಿಯಾಗಿರ್ತಕ್ಕವನು ಆಗಿರುವಂತಹ ಪುರುಷಾಯ ಎಲ್ಲವನ್ನೂ ತುಂಬಿಕೊಂಡವನು ಮತ್ತು ಶರೀರ ಪೂರ್ವದಲ್ಲಿ ಮಲಗಿರ್ತಕ್ಕವನು. ಮತ್ತು ಶಾಶ್ವತೆ ಅಂದ್ರೆ ಶಾಶ್ವತ. ಶಾಶ್ವತ ಅಂದ್ರೆ ಆಳುವ ಆತನು ಅಂತ. ಶಾಶ್ವತೆ ಅಂದ್ರೆ ಎಂದೆಂದಿಗೂ ಇರುವ ಆತನು ಅಂತ. ಶಾಶ್ವತ ಶಶ್ವದ್ಭವ ಶಾಶ್ವತಾಯ ಆಗ್ಬೇಕಂದ್ರೆ ಶಾಶ್ವತೆ ಈ ಶಾಶ್ವತೆ ಆಗ್ಬೇಕು. ನಮ್ಮ ತಂದೆಯವರು ತಿರ್ಗಿಸಿಬಿಟ್ಟಿದ್ರು ಪುರುಷಾಯ ಶಾಶ್ವತೆ ಅಂತ ಹೇಳಿ ಅಂತ. ಆಳುವ ಆತನು, ಕಂಟ್ರೋಲ್ ಮಾಡುವ ಆತನು, ರೂಲಿಂಗ್ ಮಾಡ್ತಾ ಇರುವ ಆತನು ಅಂತ. ಮತ್ತು ಒಂದಲ್ಲ ಎರಡಲ್ಲ ಯುಗವನ್ನು ಧಾನ್ಯ ಮಾಡ್ಕೊಂಡವನು, ಸಾವಿರಾರು ಕೋಟಿ ಯುಗಗಳನ್ನು ಧಾನ್ಯ ಮಾಡ್ಕೊಂಡವನು. ಇನ್ನು ಎಷ್ಟು ಯುಗಗಳು ಕಳೆದೋಗಿದೆಯೋ, ಮುಂದೆ ಇನ್ನು ಎಷ್ಟು ಕೋಟಿ ಯುಗಗಳು ಬರುತ್ತೋ, ಎಷ್ಟು ಎಲ್ಲವೂ ಧಾನ್ಯ ಮಾಡ್ಕೊಂಡು ಅವನು ಸಾವಿರಾರು ಕೋಟಿ ಯುಗಗಳನ್ನ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತಲ್ಲ, ಸಾವಿರಾರು ಯುಗಗಳನ್ನ ಧಾರಣೆ ಮಾಡಿಕೊಂಡವನು, ಹೊತ್ಕೊಂಡವನು ಅಂತಹ ಪರಮಾತ್ಮನಿಗೆ ನಮಸ್ಕಾರವಿರಲಿ. ಇಲ್ಲಿ ನಮಃ ಅಂದ್ರೆ ಮಾ ಅಂದ್ರೆ ಮಮಕಾರ, ಹ ಅಂದ್ರೆ ಅಹಂಕಾರ. ಎರಡು ನಾ ಇಲ್ಲ, ಮಮಕಾರವೂ ಇಲ್ಲ, ಅಹಂಕಾರವೂ ಇಲ್ಲ. ಅಹಂ ಆ ಅನ್ನೋದು ಮೊದಲನೇ ಅಕ್ಷರ ವರ್ಣಮಾಲೆಯಲ್ಲಿ, ಹ ಅನ್ನೋದು ಕೊನೆಯ ಅಕ್ಷರ. ಎರಡು ಅದು ನಾ. ಸಮಸ್ತವು ನೀನೇ, ನನ್ನದಿಲ್ಲ, ನಾನಿಲ್ಲ. ನಮಃ ಪರಮಾತ್ಮನಿಗೆ ನಮಸ್ಕಾರ. ಸ್ವಾಮಿ, ನೀನು ಜಗತ್ತಿಗೆ ತಂದೆಯಾಗಿ ಜಗತ್ತೆಲ್ಲ ತುಂಬಿಕೊಂಡು ಜಗದ್ರೂಪನಾಗಿರ್ತಕ್ಕಂಥವನು. ನಿನ್ನ ಸತ್ತೆಯೇ, ನಿನ್ನ ಇರುವಿಕೆಯೇ ಜಗತ್ತಿನ ಇರುವಿಕೆ, ಇನ್ನೇ ಜಗತ್ತಿನ ಮೂಲ ರೂಪ ಅಂತ ನಿನಗೆ ಮತ್ತೆ ಮತ್ತೆ ನಮಸ್ಕಾರ. ನನ್ನ ತರವನ್ನು ಪೂರ್ತಿ ಒಪ್ಪಿಸ್ಕೊಳ್ತಾ ಇದ್ದೀನಿ. ಸಂಜಯ ಉವಾಚ ಯೋಗೇಶ್ವರ ಕೃಷ್ಣ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿ ಮತಿ ಧ್ರುವ ನೀತಿ ಆಮದು ಸಂಜಯ ಧೃತರಾಷ್ಟ್ರ ಹೇಳ್ತಾ ಇದ್ರು ಉಜುವಾಚನ. ಯಾರಂತ ಹೇಳಿದ್ರು ಅಂತಂದ್ರೆ, ನೋಡಪ್ಪ ಕುರುಡಪ್ಪ ರಾಜ, ನನ್ನ ಅಭಿಪ್ರಾಯ ಏನು ಅಂದ್ರೆ, ಯೋಗೇಶ್ವರನಾದ ಕೃಷ್ಣ ಎಲ್ಲಿದ್ದಾನೋ, ಎತ್ತರ ಅಂದ್ರೆ ಎಷ್ಟಿನ ಪಕ್ಷ, ಯಾವ ಪಕ್ಷದಲ್ಲಿ ಯೋಗೇಶ್ವರ, ಯೋಗಕ್ಕೆಲ್ಲ ಈಶ್ವರ ಯೋಗೀಶ್ವರ, ಯೋಗೀನಾಂ ಈಶ್ವರ ಯೋಗೀಶ್ವರ, ಯೋಗೀಶ್ವರೂ ಸರಿ ಯೋಗೇಶ್ವರೂ ಸರಿ, ಯೋಗಿಗಳಿಗೆಲ್ಲ ಈಶ್ವರನಾದವರು ಯೋಗೀಶ್ವರ, ಯೋಗಕ್ಕೆಲ್ಲ ಈಶ್ವರನು ಯೋಗೇಶ್ವರ. ಯೋಗೇಶ್ವರನಾದಂತಹ ಪರಮಾತ್ಮನು ಎತ್ತರ ಯಾವ ಪಕ್ಷದಲ್ಲಿ ಇರುತ್ತಾನೋ, ಕೃಷ್ಣ ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುತ್ತಾನೋ, ಮತ್ತು ಧನುರ್ಧರ ಧನುಸ್ಸನ್ನು ಧಾರಣೆ ಮಾಡಿಕೊಂಡಂತಹ ಪಾರ್ಥ ಅರ್ಜುನನು ಎಲ್ಲಿರುತ್ತಾನೋ, ತತ್ರ ಆ ಪಕ್ಷದಲ್ಲಿಯೇ ಶ್ರೀಹಿ ಅಂದ್ರೆ ಸಂಪತ್ತು ಅಲ್ಲೇ ಬರುತ್ತದೆ, ವಿಜಯ ಗೆಲುವು ಅಲ್ಲಿಯೇ, ಮತ್ತು ಧ್ರುವವಾದ ಭೂತಿ ಭೂತಿನ ವಿಭೂತಿ ಅಭಿವೃದ್ಧಿ ತತ್ರ ಅಂದ್ರೆ ಆ ಪಕ್ಷದಲ್ಲಿಯೇ ವಿಜಯ ಶ್ರೀಹಿನೇನು ಸಂಪತ್ತು ಆ ಪಕ್ಷಕ್ಕೆ, ಪರಮಾತ್ಮನು ಯಾವ ಪಕ್ಷದಲ್ಲಿಯಾನೋ, ಧನುರ್ಧಾರಿಯಾದ ಅರ್ಜುನ ಎಲ್ಲಿಯಾನೋ ಅಲ್ಲಿಗೆ ಕಣಪ್ಪ ಅಂದ್ರೆ ಗೆಲುವಿನ ಆಸೆ ಬಿಟ್ಬಿಡು ನೀನು. ಕುರುಡಪ್ಪನಿಗೆ ಹೇಳ್ತಿದ್ದಾನೆ ಧೃತರಾಷ್ಟ್ರನಿಗೆ, ನಿಮಗೆ ಬರೀ ಕಣ್ಣೆಲ್ಲ ಕುರುಡಾಗಿರೋದು, ಈ ಬುದ್ಧಿಯು ಕುರುಡಾಗಿದೆ, ಇದು ಅರ್ಥವಾಗ್ತಿಲ್ಲ. ಸಾಕ್ಷಾತ್ ನಾರಾಯಣ ಆ ಪಕ್ಷದಲ್ಲಿದ್ದಾನೆ. ಶಿವ ಕೊಟ್ಟಂತಹ ಗಾಂಡೀವ ಧನುಸ್ಸು, ಅಗ್ನಿ ಕೊಟ್ಟ ಗಾಂಡೀವ, ಶಿವ ಕೊಟ್ಟ ಪಾಶುಪತಾಸ್ತ್ರ,
ಇನ್ನೇನ್ ಬೇಕು ಅವನಿಗೆ? ಯಜ್ಞೇಶ್ವರ ಕೊಟ್ಟಂತಹ ರಥ, ಯಜ್ಞೇಶ್ವರ ಕೊಟ್ಟಂತಹ ಗಾಂಡೀವ ಧನುಸ್ಸು, ಅದ್ರ ಮೇಲೆ ಮಾರುತಿ ಕೂತ್ಕೊಂಡಿದ್ದಾನೆ, ಸಾಕ್ಷಾತ್ ನಾರಾಯಣ ಕೂತ್ಕೊಂಡಿದ್ದಾನೆ, ಪರಮೇಶ್ವರ ಕೊಟ್ಟ ಪಾಶುಪತಾಸ್ತ್ರ ಇದೆ. ಮುಟ್ಟಕ್ಕಾಗತ್ತೆ ಅರ್ಜುನನ? ಬುದ್ಧಿ ಇದೆ ಈಗಲಾದ್ರೂ ಹೋಗಿ ರಾಜಿ ಮಾಡ್ಕೊಂಡು ನೆಮ್ಮದಿಯಾಗಿ ಎರಡು ಪಕ್ಷದ ಚೆನ್ನಾಗಿರ್ಬಹುದು ಯೋಚನೆ ಮಾಡುವಂತ ಅದನ್ನ ಇಂಡೈರೆಕ್ಟ್ ಹೇಳೋಕ್ಕೋಸ್ಕರವಾಗಿ ಅವರಿಗೆ ಗೆಲುವು, ಅಲ್ಲಿಯೇ ಸಂಪತ್ತು, ಅಲ್ಲಿಯೇ ಎಲ್ಲ ವಿಭೂತಿ, ಧ್ರುವವಾದ ನೀತಿ, ಶಾಶ್ವತವಾದ ನೀತಿ ನಿಯಮಗಳು ಅಲ್ಲೇ ಇರ್ತಕ್ಕದ್ದು ಅಂತೇಳಿ ಮಮ ಮತಿ, ನನ್ನ ಅಭಿಪ್ರಾಯ. ಇದನ್ನು ನೀನು ಒಪ್ಪೋದ್ಕೋ ಬಿಡ್ತೋ ನಿನ್ನ ಇಷ್ಟ. ದೊಡ್ಡಪ್ಪನಿಗೆ ಹೇಳ್ತೀನಿ ಸಂಜಯ, ಧೃತರಾಷ್ಟ್ರ, ನನ್ನ ಅಭಿಪ್ರಾಯ ಕೇಳಿದಾಗ ಇದು ಶಾಶ್ವತವಾದಂತಹ ನೀತಿ, ಇದು ಇದೇ ಸ್ಟ್ಯಾಂಡರ್ಡ್ ನಿಲ್ಲುವುದು ಅಂತ. ಆಮೇಲೆ ಈಗ ಭಗವಂತ ಇಡೀ ಜಗತ್ತಿಗೆ ಒಂದು ಸಂದೇಶ ಕಳಿಸ್ತಾ ಇದ್ದಾನೆ. ಏನ್ ಸಂದೇಶ? ಶ್ರೀ ಭಗವಾನ್ ವಾಚ ಚಿಂತಯಂತೋ ಮಾಂ ಯೇ ಜನಾ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ये जनाः पर्युपासते तेषां नित्याभियुक्तानां योगक्षेमं वहामि अहम्. ಯೇ ಜನಾ, ಯಾವ ಜನರು, ಅದು ಯೇ ಶಬ್ದಕ್ಕೆ ಅದೇ ಬ್ರಾಹ್ಮಣ ಕ್ಷತ್ರಿಯರು, ಪ್ರಪಂಚದ ಯಾರಾದ್ರೂ ಸರಿ, ಎನಿವನ್, ಯಾರಾದ್ರೂ ಸರಿ, ಆ ಜನರು ನನ್ನನ್ನ ಅನನ್ಯಾಹಾಚೆ, ಅದು ಮಹಾ ವಿಶೇಷಣ. ಚಿಂತನೆ ಮಾಡುವಾಗ ಅಪ್ಪ ನಿನ್ನ ಹೊರತಾಗಿದ್ರೆ ಇನ್ನೇನೂ ಇಲ್ಲ ಜಗತ್ತಲ್ಲಿ, ನೀನೇ ಗತಿ, ನೀನೇ ನಂಗೆ ಸರ್ವಸ್ವ, ನಿನ್ನನ್ನೇ ನಂಬ್ಕೊಂಡಿದ್ದೀನಿ ಅಂತ ಹೇಳಿ ಪೂರ್ಣ ಶರಣಾಗತಿಯಿಂದ ಯಾವ ಜನರು ಚಿಂತೆಯಂತಹ ಪರಮಾತ್ಮನೇ ಚಿಂತಿಸುತ್ತಾ ಪ್ರೇಮದಿಂದ ಆರಾಧನೆ ಮಾಡುತ್ತಾ ಮಾಂ ಪರಿ ಎಲ್ಲ ಸಮಂತ ಎಲ್ಲಾ ಕಡೆಯಿಂದಲೂ ಬರೀ ದೇವ್ರ ಕೊಡುವ ಮಾತ್ರ ಪರಮಾತ್ಮ ಬಾಧನೆ ಮಾಡ್ತೀನಿ, ಹೊರಡೆ ಬಂದು ಬೇರೆ ಅಲ್ಲ. ಪರಿಂದ ಯತ್ ಪಶ್ಯತಿ ಯತ್ ಶೃಣೋತಿ ಯದ್ ವದತಿ ಸರ್ವಂ ತದ್ ಭಗವಾನ್ ವಾಸುದೇವ ಇತ್ಯೇವಂಗಃ ವಿಶ್ವಬುದ್ಧಿ ಮದ್ಭಕ್ತ. ಭಕ್ತ ಲಕ್ಷಣ ಹೇಳಿದಾನೆ ಪರಮಾತ್ಮ, ಭಾಷ್ಯಕಾರ ಹೇಳಿದ್ದಾರೆ ಗೀತೆಯಲ್ಲಿ. ಯಾರು ಭಗವದ್ಭಕ್ತರು ಅಂದ್ರೆ ಏನ್ ಕಂಡ್ರು, ಏನ್ ಕೇಳಿದ್ರು, ಏನ್ ಯೋಚನೆ ಮಾಡಿದ್ರು ಎಲ್ಲವೂ ಸಕಲ ವಿಧ ಮಹಂಚ ವಾಸುದೇವ ಅಂತೇಳಿ ಚರಾಚರ ಜಗತ್ತೆಲ್ಲವೂ ವಾಸುದೇವ ಭಗವಂತನು, ಸಮಸ್ತವೂ ವಾಸುದೇವ ಪರಮಾತ್ಮನೇ, ಆತನಿಗೆ ಪೂರ್ಣ ಶರಣಾಗತಿ ಅಂತ ಹೇಳಿ ನಿರಂತರವಾಗಿ ಪರಮ ಪ್ರೇಮದಿಂದ ಯಾವ ಜನರು ನನ್ನನ್ನೇ ಸೇವಿಸುತ್ತಿರುತ್ತಾರೋ, ಉಪಾಸತೆ ಇತ್ಯುಕ್ತೆ ಸೇವಂತೆ ಅಂತ, ಸೇವಿಸುವುದು ಶಬ್ದಕ್ಕೇನೋ ಆತನೇ ನಿಮಗೆ ಸರ್ವಸ್ವ ಎಂಬುದಾಗಿ ತಿಳಿದವರಾಗಿ ಪೂರ್ಣತ ಅಭಿಮಾನವನ್ನು ಬಿಟ್ಟು ಪರಮಾತ್ಮ ಶರಣಾಗತ ಆಗ್ತಾರೋ ತೇಷಾಂ ಭಕ್ತ ಅಂತ ನಿತ್ಯಾಭಿಯುಕ್ತಾನ ಭಕ್ತ, ಎಂದೆಂದಿಗೂ ನನ್ನೊಡನೆ ಕೂಡಿಕೊಂಡಂತಹ ಆ ಭಕ್ತರ ಯೋಗಕ್ಷೇಮವನ್ನ ನಾನು ಬಯಸ್ತೀನಿ ಇಂದ. ಯೋಗಕ್ಷೇಮ ಅಂದ್ರೆ ಏನು? ಯೋಗ ಅಂದ್ರೆ ಯಾವ್ದನ್ನ ನಾವು ಪಡ್ಕೊಂಡಿಲ್ವೋ ಅದು ಪಡ್ಕೊಳ್ಬೇಕು ಯೋಗ. ಕ್ಷೇಮ ಅಂದ್ರೆ ಯಾವ್ದನ್ನ ಪಡ್ಕೊಂಡ್ಬಿಟ್ಟಿದೀವೋ ಅದನ್ನ ಉಳಿಸ್ಕೊಳ್ಳೋದು ಕ್ಷೇಮ. ಬೆಳ್ಳಿ ಬಂಗಾರ ಇರುತ್ತೆ, ಹಸುಗಳಿರುತ್ತೆ, ಜಮೀನು ಇರುತ್ತೆ, ಬೇರೆ ಬೇರೆ, ಅದನ್ನ ಹಾಗೆ ಉಳಿಸ್ಕೋಬೇಕು, ಅದು ಕ್ಷೇಮ. ಇನ್ನು ಏನೇನೋ ಕಾರ್ ತಗೋಬೇಕು, ಇನ್ನೇನೋ ತಗೋಬೇಕು, ಏನೋ ಅಪೇಕ್ಷೆ ಇರುತ್ತಲ್ಲ, ಏನೇನ್ ತಗೋಬೇಕು ಅಂತ ಅನ್ಕೊಂಡಿರ್ತೀರೋ, ತಗೋಬೇಕು ಅಂತ ಅನ್ಕೊಂಡಿದ್ದನ್ನು ನಾನು ಕೊಡಿಸ್ಕೊಡ್ತೀನಿ. ಏನೇನು ಅವನದಾಗಿರುತ್ತೋ ಅದನ್ನ ಅವನಿರೋದು ಉಳಿಸ್ಕೊಡ್ತೀನಿ. ಎರಡು ನಾನು ಮಾಡ್ತೀನಿ ಅಂತ ಯೋಗಕ್ಷೇಮಂ ವಹಾಮಿ ಅಹಂ. ಅಹಂ ನಾನು ಅವರ ಯೋಗಕ್ಷೇಮವನ್ನು ನಾನು ಹೊತ್ಕೋತೀನಿ ಇಂದ. ಅಂದ್ರೇನೋ ನಾವೇನೋ ಮನೆ ಕಾಪಾಡ್ಕೋಬೇಕು, ಜೋಪಾನ ಮಾಡ್ಕೋಬೇಕು, ಇದು ಮಾಡ್ಕೋಬೇಕು, ಏನು ಆಗಲ್ಲ. ಅವ್ನು 1000 ಕೈಲಿ ಕಿತ್ಕೊಳಕ್ ಹೊರಟ್ರೆ 2 ಕೈಲಿ ಏನ್ ಹಿಡ್ಕೊತೀಯ? ಹಾಗೆ 1000 ಕೈಲಿ ತುಂಬುತ್ತಾ ಇದ್ರೆ 2 ಕೈ ಖರ್ಚು ಮಾಡಕ್ ಹೋಗಲ್ಲ ನನಗೆ. ಆ ಪರಮಾತ್ಮ 1000 ಕೈಲಿ ಕೊಟ್ಟ ಅಂತ ತಗೊಂಡ್ ಕೊಟ್ರೆ ಈ ಖರ್ಚು ಮಾಡಿ ಅದರಿಂದ ಅವನನ್ನ ನಂಬಿಕೊಂಡು ಅವನೇ ನಮಗೆ ಸರ್ವಸ್ವ ಶರಣಾಗತಿಯಾಗಿ ಯಾರು ಆ ರೀತಿ ಇರ್ತಾರೋ ಅಂಥವರ ಯೋಗಕ್ಷೇಮವನ್ನ ನಾನು ವಹಿಸ್ಕೊಳ್ತೀನಿ ಅರ್ಜುನ. ಅವನ ಹಿಂದೆ ನಾನು ಇರ್ತೀನಿ, ಬಾಡಿ ಗಾರ್ಡ್ ಆಗಿ ಅವನ ಹಿಂದೆ ಹೋಗ್ತಾ ಇರ್ತೀನಿ, ಅವನು ಎಂದಿಗೂ ಬಿಟ್ಕೊಡ್ತೀನಿ ಅಂತ ಈ ರೀತಿಯಾಗಿ ಅವನು ಕೊಟ್ಟ. ಅಷ್ಟೇ ಅಲ್ಲ, ಪರಿತ್ರಾಣಾಯ ಸಾಧೂನಾಂ ಅಕ್ಕ ಇಲ್ಲ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಭವಾಮಿ
विनाशाय च दुष्कृतां कर्मसंस्थापनार्थाय संभवामि हे ಹೀಗೆ ವೀಪ್ಸದು ಪುನಃ ಪುನಃ ಹೀಗೆ ಒಂದೇ ಪರಿ ಉಪಸರ್ಗ ಪರಿನ ಎಂಟೈರ್ ಸಮಂತ ಎಲ್ಲಾ ಕಡೆಯಿಂದೂ ಕಾಪಾಡೋಣ. ಯಾವುದನ್ನ ಪರಿತ ಸಾಧುನ ಸತ್ಪುರುಷರನ್ನ ಅವರಿಗೆ ಬಟ್ಟೆ ನೋಡ್ಕೋತೀನಿ, ಅವ್ರು ಎಲ್ಲಿ ಮಲ್ಕೊಂಡು ನೋಡ್ಕೋತೀನಿ, ಅವ್ರನ್ನ ಯಾರ ಮತ್ತೆ ನೋಡ್ಕೋತೀನಿ, ಅವ್ರಿಗೆ ಎಲ್ಲಾ ರೀತಿಯಿಂದ ಕಾಪಾಡೋ ಜವಾಬ್ದಾರಿ ನಮ್ದು. ಸಾಧೂನ ಪರಿಸಮಂತಾತ್ ತ್ರಾಣಾಯ ರಕ್ಷಣಾಯ ಅಂತ. ತ್ರಾಣ ಅಂದ್ರೆ ಸೈ ಪಾಲನೆ. ಸಾಧುಗಳನ್ನ ಎಲ್ಲಾ ರೀತಿಯಿಂದಲೂ ನಾನು ಕಾಪಾಡುವುದಕ್ಕೋಸ್ಕರವಾಗಿಯೂ ಮತ್ತು ಬರೀ ನಾಶ ಅಂದ್ರೆ ವಿನಾಶ ಅನ್ನೋದನ್ನ ಹೇಳಿ ಹಸಿದ ಬರುವುದನ್ನ ತಲೆ ಎತ್ಬಾರ್ದು. ಸಂಪೂರ್ಣವಾಗಿ ಅವರನ್ನ ವಾಶೌಟ್ ಮಾಡ್ತೀನಿ. ಆ ವಿನಾಶ ಮಾಡುವುದಕ್ಕೋಸ್ಕರ ಯಾರನ್ನ ದುಷ್ಕೃತ, ಯಾರು ರಾವಣ, ಕುಂಭಕರ್ಣ, ಮತ್ತೆ ಕಂಸ, ಮತ್ತೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇತ್ಯಾದಿ ದುಷ್ಟರಿದ್ದಲ್ಲ, ಸಮಾಜವನ್ನೇ ನಾಶ ಮಾಡುವ ಸಮಾಜ ಘಾತಕರಾಗಿರುವಂತಹ ದುಷ್ಟರನ್ನ ಸಂಪೂರ್ಣವಾಗಿ ನಾಶ ಮಾಡುವುದಕ್ಕಾಗಿಯೂ, ಸಾಧುಗಳನ್ನ ಪೂರ್ಣವಾಗಿ ಕಾಪಾಡುವುದಕ್ಕಾಗಿಯೂ, ಮತ್ತು ಧರ್ಮವನ್ನ ಸಂಸ್ಥಾಪನೆ ಸ್ಥಾಪನೆ ಅಲ್ಲ, ಚೆನ್ನಾಗಿ ವರ್ಣಾಶ್ರಮ ಧರ್ಮ ಯಾವ ಕಾರಣಕ್ಕೂ ಜಗತ್ತು. ಯಾಕಂದ್ರೆ ಧರ್ಮೋ ವಿಶ್ವಸ್ಥ ಜಗತ್ತ. ಧರ್ಮವೇ ಮನೆಗೆ ಪಿಲ್ಲರ್ ಇದ್ದಾಗೆ ಜಗತ್ತಿಗೆ. ಧರ್ಮ ಇದ್ರೆ ಜಗತ್ತು ನಿಂತರು. ಧರ್ಮವನ್ನು ಚೆನ್ನಾಗಿ ಕಾಪಾಡುವುದಕ್ಕೋಸ್ಕರವಾಗಿ ನಾನು ಯುಗ ಯುಗದಲ್ಲೂ ಅವತಾರ ಮಾಡ್ತಾ ಇರ್ತೀನಿ. ಯಾವ್ಯಾವಾಗ ಕ್ಷೀಣವಾಯಿತು ಧರ್ಮ, ದುಷ್ಟಶಕ್ತಿ ಜಾಸ್ತಿ ಆಯಿತು, ಅನ್ಯಾಯ ಜಾಸ್ತಿ ಆಯಿತು, ಆಯ್ತು, ಸತ್ಪುರುಷರಿಗೆ ಇದಕ್ಕೆ ಕಷ್ಟವಾಗ್ತಾ ಇದೆ, ತೊಂದರೆ ಕೊಡ್ತಾ ಇದ್ದಾರೆ, ದುಷ್ಟ ಇರ್ತಾರೆ, ಆಗ ನಾನು ಒಂದು ಅವತಾರ ಮಾಡಿ ಅವರೆಲ್ಲ ದುಷ್ಟರ ಸಂಹಾರ ಮಾಡಿ ಶಿಷ್ಟರನ್ನು ಪರಿಪಾಲನೆ ಮಾಡಿ ಧರ್ಮವನ್ನ ಬೋಧನೆ ಮಾಡಿ ತಿಳಿಸ್ಕೊಟ್ಟು ಮತ್ತೆ ಅಂತರ್ಧಾನ ಹೋಗ್ತಿದ್ರಪ್ಪ ಅರ್ಜುನ. ಇದು ನನ್ನ ಒಂದು ವ್ರತ. ಇದು ಹಾಗೇ ಆರ್ತಾ ವಿಷಣ್ಣ ಶಿಥಿಲಾಶ್ಚ ಭೀತಾ ವ್ಯಾಧಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರಂ ನಿತ್ಯ ದುಃಖಾ ಸುಖಿನೋ ಭವಂತು. ಶಿಥಿಲಾಃ ಘೋರೇಷು ವ್ಯಾಧಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣಃ ಮುಕ್ತ ದುಃಖಾಃ ಭವಂತಿ ಇದೆ, ಭವಂತು ಎರಡು ಪಾಠವೂ ಇದೆ. ಆರ್ತರು, ಆರ್ತ ಅಂದ್ರೆ ದುಃಖಿತರು, ಪೀಡಿತರು ಅಂತ ಸರ್. ಕಟ್ಟದೆ ಕಾಟ್ಬಿಡಿದ್ದಾರೆ, ತುಂಬಾ ಕಟ್ಟಿದ್ದಾರೆ, ತುಂಬಾ ಗೋಳ್ಕೊಳ್ತಾರೆ, ಅಕ್ಕಪಕ್ಕ ಗೋಳ್ಕೊಳ್ತಾರೆ, ಗಂಡ ಗೋಳ್ಕೊಳ್ತಾರೆ, ಹೆಂಡತಿ ಗೋಳ್ಕೊಳ್ತಾರೆ, ಮಕ್ಕಳು ಗೋಳ್ಕೊಳ್ತಾರೆ, ಪರಿಸರ ಗೋಳ್ಕೊಳ್ತಾರೆ. ಆರ್ತರು ಅಂದ್ರೆ ದುಃಖಿತರು, ಕಷ್ಟದಲ್ಲಿದ್ದವರನ್ನು ಮತ್ತು ವಿಷಣ್ಣ ಅವ್ರು ಕುಸ್ತು ಬಿಡಿದ್ದಾರೆ ಲೈಫಲ್ಲಿ. ಆಯ್ತು, ನನಗೆ ಎಲ್ಲ ಹೋಯ್ತು, ಏನಿಲ್ಲ, ನಾನು ಇದ್ದು ದಂಡ, ನಾನು ಭೂಭಾರ, ನಾನು ಸೂಸೈಡ್ ಮಾಡ್ಕೊಳ್ಳೋದು ಸರಿ, ನಾನು ಯಾತಕ್ಕೆ ಅಷ್ಟ ಮಟ್ಟಿಗೆ ಜುಗುಪ್ಸೆ ಕುಸಿದ ಮನಸ್ಕರಾದವರು. ಮತ್ತು ಶಿಥಿಲಾಹನ ಒಂದು ಯೂಸ್ ಆಗಿದ್ದಾರೆ. ಯಾವ ಕೈಕಾಲು ಏನು ಗಟ್ಟಿನೇ ಇಲ್ಲ, ಶಕ್ತಿಯೇ ಇಲ್ಲ, ಯಾವ ಒಂದು ಸಪೋರ್ಟೇ ಇಲ್ಲ ಅವರಿಗೆ, ಮಾರಲ್ ಸಪೋರ್ಟೇ ಇಲ್ಲ, ಮತ್ತೆ ಇವ್ರ ಸಪೋರ್ಟು ಇಲ್ಲ, ಬಂಧು ನೆಂಟರಿಷ್ಟ ಸಪೋರ್ಟು ಇಲ್ಲ. ಶಿಥಿಲ ಬಿಡಿ ಬಹಳ ದುರ್ಬಲ ಆಗಿರ್ತಕ್ಕವ್ರು. ಮತ್ತು ಭೀತಾಹ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋದಪ್ಪ, ಹೇಗ್ ಬದುಕೋದು, ಎಲ್ಲಿರೋದಪ್ಪ ಅಂತ ಹೆದರ್ಕೊಂಡವರಾಗಿರು. ಮತ್ತು ಘೋರೇಶು ವ್ಯಾಧಿಷು, ಕ್ಯಾನ್ಸರು, ಕರೋನಾ ಇತ್ಯಾದಿ ಬಹಳ ಭಯಂಕರ ವ್ಯಾಧಿಯಿಂದ ಕೂಡ್ಕೊಂಡು ಒದ್ದಾಡ್ತಾ ಇದ್ದವರಾಗಿದ್ದರೆ ವರ್ತಮಾನ ಅದರಲ್ಲಿದ್ದವರು ಕೂಡ ಅವ್ರು ಏನು ಮಾಡ್ಬೇಕಾಗಿಲ್ಲ, ನಾರಾಯಣ ಶಬ್ದ ಮಾತ್ರ ಸಂಕೀರ್ತ್ಯ, ನಾರಾಯಣ ನಾರಾಯಣ ನಾರಾಯಣ, ಹೇ ನಾರಾಯಣ, ನರರಿಗೆಲ್ಲ ನೀನೇ ಆಧಾರಪ್ಪ, ನೀನೇ ಗತಿಗಳಪ್ಪ, ನೀನೇ ನಿಲ್ಲಿಸ್ಕೊಂಡು ಹೋಗು, ನೀನೇ ನಿನ್ನನ್ನು ಬಿಟ್ರೆ ಪರಕಾಯುವನೇ ಹರ ಹರ ಶ್ರೀಚಂದ್ರ, ನೀನೇ ಕೊಲ್ಲಕ್ಕೆ ಹೊರಟ್ರೆ ಇನ್ನು ಕಾಪಾಡೋದು ಯಾರು? ನೀನ್ ನನ್ನನ್ನು ಕಾಪಾಡಬೇಕು. ನಿಮ್ಮ ತಂದೆ ಪಿತಾಸಿ ಲೋಕಸ್ಯ ಚರಾಚರಸ್ಯ, ಚರಾಚರ ಜಗತ್ತಿಗೆ ನೀನ್ ತಂದೆ ಆಗಿದೆಯಾ,
ನಾರಾಯಣ ಶಬ್ದ ಮಾತ್ರವನ್ನೇ ಸಂಕೀರ್ತಿ ಅಂದ್ರೆ ಸಮ್ಮನ್ನು ಚೆನ್ನಾಗಿ ಭಕ್ತಿಪೂರ್ವಕವಾಗಿ ಏಕಾಗ್ರತೆಯಿಂದ ಕೀರ್ತನೆ ಮಾಡಿದರೆ ಅವ್ರು ಏನಾಗ್ತದೆ ಗೊತ್ತಾ? ವಿಮುಕ್ತ ದುಃಖ ವಿಮುಕ್ತಿ ಎಲ್ಲ ವಿಮುಕ್ತಾನಿ ದುಃಖಾನಿ ಯಸ್ಮಾತ್ ಎಲ್ಲಾ ದುಃಖಗಳಿಂದಲೂ ಬಿಡುಗಡೆ ಹೊಂದ್ಬಿಡ್ತಾರೆ. ನಾರಾಯಣನ ಶಬ್ದ ಮಾತ್ರವನ್ನ ಸಂಕೀರ್ತನೆ ಮಾಡಿದ ಮಾತ್ರದಿಂದಲೇ ಎಲ್ಲಾ ದುಃಖದಿಂದಲೂ ಬಿಡುಗಡೆ ಹೊಂದಿದವಾಗಿ ಶುಚಿಗಳಾಗುತ್ತಾರೆ. ನಾವು ಶುಚಿಗಳಾಗಲಿ ಅಂತ ವ್ಯಾಸರು ಹೇಳ್ತಾರೆ. ಶುಚಿಗಳಾಗ್ತಾರೆ ಅನ್ನೋದು ವಾಸ್ತು ವಿಚಾರ. ಈ ಒಂದು ಸತ್ಯ ವಿಚಾರ ಹೇಳಿದ್ರೆ ಪರಮಾತ್ಮ ಸ್ಮರಣೆಯನ್ನು ಬಿಟ್ರೆ ದುಃಖವಿಲ್ಲ, ಕಷ್ಟವಿಲ್ಲ, ಭಯವಿಲ್ಲ, ಏನಿಲ್ಲ, ನೆಮ್ಮದಿ ಆನಂದವಾಗಿರ್ತಾರೆ. ಎಲ್ಲೂ ನಮ್ಗೆ ಏನಾಗುತ್ತೋ ಎಲ್ಲೋ ಏನು ಪರಮಾತ್ಮ ನಮ್ಮನ್ನು ಕಾಪಾಡ ಏನು ಮಾಡೋಕ್ಕಾಗೋದು ಇಲ್ಲ. ಹಾಗಾಗಿ ಎಲ್ಲಾಗಲೂ ದುಃಖಿಗಳಾಗಿದ್ದವರು ದುಃಖವನ್ನು ಕಳ್ಕೊಂಡು ಸುಖರಾಗಿ ಆಗ್ತಾರೆ. ಈಗ ಕೊನೆಯ ಶ್ಲೋಕ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಯದ್ಯತ್ ಸಕಲಂ ನಾರಾಯಣಾಯೇತಿ ಸಮರ್ಪಯಾಮಿ. ಕಾಯೇನ ವಾಚಾ ಆತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಅಲ್ಲಿ ಕೆಲವು ಕಾಯ ವಾಚ ಮನಸ ಅಂತಾರೆ. ಕಾಯ ವಾಚ ಮನಸ್ಸು ತಪ್ಪು. ಕಾಯೇನ ವಾಚ ಕಾಯ ಸತ್ಯ ಇಲ್ಲ. ಕಾಯ ಶಬ್ದ ಇಲ್ಲ, ಕೈ ಶಬ್ದ ಅಲ್ಲ, ಕಾಯ ಶಬ್ದ. ಕಾಯೇನ ದೇಹದಿಂದ, ವಾಚ ಮಾತಿನಿಂದ, ಮನಸ್ಸಿನ ಬುದ್ಧಿಯಿಂದ, ಇಂದ್ರಿಯೈ ಕಣ್ಣು ಕಿವಿ ಮೂಗು ಬೈ ಅವುಗಳಿಂದಲಾಗಲಿ, ಬುದ್ಧಾತ್ಮನವ ವಿವೇಕ ಬುದ್ಧಿಯಿಂದಲಾಗಲಿ, ಅಥವಾ ಪ್ರಕೃತಿಯ ಸ್ವಭಾವ ನನ್ಗೆ ಹುಟ್ಟಾಗಿ ಬಂದಂತ ಏನೋ ಒಂದು ಗುಣ ಇರುತ್ತಲ್ಲ ಅದರ ಸ್ವಭಾವದಿಂದಲಾಗಲಿ ಏನೇನು ಮಾಡ್ತೀನೋ ಪರಮಾತ್ಮ ನಾನು ಗುಡಿಸ್ಬಹುದು, ಆತೆ ತೊಳಿಬಹುದು, ತಿರುಗಾಡಬಹುದು, ಇನ್ನೇನೋ ಮಾತಾಡ್ಬಹುದು, ಏನೇ ಮಾಡ್ತೀನೋ ಅದೆಲ್ಲವೂ ಪರಸ್ಮೈ ನಾರಾಯಣಾಯ ಸಮರ್ಪಯ ಸಕಲಂ. ಅದೆಲ್ಲವನ್ನು ಹೆಚ್ಚಿನನಾದ ನಾರಾಯಣಗೋಸ್ಕರವಾಗಿ ಅದನ್ನು ಸಮರ್ಪಣೆ ಮಾಡಿ. ಎಲ್ಲವೂ ಕೂಡ ನಿನ್ನದೇಪ್ಪ, ನೀನಿಗೆಪ್ಪ. ನಾನು ಯಾವುದು ಅಲ್ಲ, ನನ್ಗೆ ಅಭಿಮಾನ ಇಲ್ಲ, ನಾನು ಮಾಡಿಯೂ ಇಲ್ಲ, ನನ್ನ ಅಲ್ಲೂ ಅಲ್ಲ, ಅಷ್ಟನ್ನು ನಿನಗೆ ಸಮರ್ಪಣೆ ಮಾಡುತ್ತಿದ್ದೇನೆ ಅಂತೇಳಿ ವಾಪಸ್ ಬಿಡ್ಬೇಕಂತೆ. ಯಜ್ಜತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನ. ಪರಮಾತ್ಮ ಪರಮೇಶ್ವರ ನಾನು ಏನೇನೇನು ಮಾಡ್ತೀನೋ ಅದನ್ನು ನಿನ್ನ ಆರಾಧನೆ, ನೀನು ಅದಕ್ಕೆ ನನ್ನ ಮಾಡಿಸ್ಕೋ, ಎಲ್ಲ ನಾನು ಡ್ರೈವ್ ಮಾಡಿ ಅದು ನಿನ್ನ ಆರಾಧನೆ, ಅಥವಾ ನೀನು ಓಡಾಡಿ ಅದು ನಿನ್ನ ಆರಾಧನೆ. ಉಂಡಿದ್ದು, ಕುಡಿದಿದ್ದು, ತಿರುಗಿದ್ದು, ನೋಡಿದ್ದು, ಎಲ್ಲಾ ಕ್ರಿಯೆಯು ನಿನ್ನ ಒಂದು ಪೂಜೆ, ನಿನ್ನ ಆರಾಧನೆ, ನಿನ್ನ ಅನುಷ್ಠಾನ, ನಿನ್ನ ಸೇವೆ, ನಿನ್ನ ಕೈಂಕರ್ಯ ಅಂತ ಹೇಳಿ ಎಲ್ಲವೂ ನಿನಗೆ ಸಮರ್ಪಣೆ ಮಾಡ್ತೀವಿ. ನೀನು ಯಥೇಚ್ಛ ಏವಂಜ್ಞಾತ ಮಹಾದೇವ, ಯಥೇಚ್ಛ ಈ ರೀತಿ ತಿಳ್ಕೊಂಡ್ಬಿಟ್ಟು ನನ್ನನ್ನು ನೀನು ಹೇಗಾದ್ರೂ ಹಾಲಿಗಾಲ ಹಾಕು, ನೀರು ಸ್ವಲ್ಪ ಅವಶ್ಯಕತೆ. ನಾನು ಪೂರ್ತಿ ನಿನಗೆ ಶರಣಾಗತನಾಗಿದ್ದೀನಿ, ನಿನಗೆ ಸಮರ್ಪಣೆ ಮಾಡ್ತಿದ್ದೀನಿ, ನೀನೇ ನನಗೆ ಸರ್ವಸ್ವ, ನಿನ್ನ ಹೊರತಾಗಿ ನನಗೆ ಏನೇನು ಇಲ್ಲ ಅಂತೇಳಿ ಪೂರ್ಣ ಪರಮಾತ್ಮ ಶರಣಾಗತ. ಸಮಯ ಎಷ್ಟಾಯ್ತು? ಪ್ರಶ್ನೆ ಏನಾದ್ರು ಕೇಳಿ. ಗುರುಗಳೇ, ಬ್ರಹ್ಮವಾಚ ಇದೆಯಲ್ಲ, ಗುರುಗಳೇ, ಅದು ಚತುರ್ಮುಖ ಬ್ರಹ್ಮ ಹೇಳಿರೋದು ಸೃಷ್ಟಿಕರ್ತ. ಚತುರ್ಮುಖ ಬ್ರಹ್ಮ ಹೇಳ್ಕೊಂತ ಅರ್ಥ ಮಾಡೋದು. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ. ಹೇಳಿ ಗುರುಗಳೇ, ಹೇಳಿಮ್ಮ. ಇದು ಪಾರಾಯಣ ಮಾಡ್ಬೇಕಾದ್ರೆ ಫಲಶ್ರುತಿ ಹೇಳ್ಬೇಕಾ ಅಥವಾ ಬೇಡವಾ, ಹೇಗೆ? ಅದ ಹೇಳಿದ್ರೆ ಇನ್ನಷ್ಟು ಒಂದು ಇದು ಬರುತ್ತೆ, ನಮ್ಗೆ ಉತ್ಸಾಹ ಬರುತ್ತೆ. ಹೇಳಿದ್ರೆ ತಪ್ಪೇನಿಲ್ಲ, ಹೇಳಬಾರ್ದು. ಇಲ್ಲವಾದರೆ ಫಲಶ್ರುತಿಯಲ್ಲಿ ಅಪೇಕ್ಷೆ ಇಲ್ಲವಾದರೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ಕೊಂಡು ಹೇಳ್ಬಿಡೋದು.
ನಿನ್ನ ಮಹಿಮೆ ಕೊಂಡಾಡ್ತಾ ಇದ್ದೀವಿ ಫಲಶ್ರುತಿಯಲ್ಲಿ. ಅದು ನನಗೆ ಬೇಕು ಅಂತ ಏನಲ್ಲ, ನಿನ್ನನ್ನು ಆರಾಧನೆ ಮಾಡಿದ್ರೆ ಎಲ್ಲವೂ ಆಗತ್ತೆ. ಅದು ನಿನ್ನ ಮಹಿಮೆ ಅಂತ ಅನ್ಕೊಳ್ಳೋದು. ಫಲಶ್ರುತಿ ಕಾಮ್ಯ ಆಯ್ತು ಅಂತ ಅನ್ಕೋಬೇಕಾಗಿಲ್ಲ. ಇನ್ನೊಂದು ಪ್ರಶ್ನೆ ಇದೆ ಗುರುಗಳೇ, ಇನ್ನೊಂದು ಪ್ರಶ್ನೆ ಇದೆ ಕೇಳಿ. ಇದು ಆಧ್ಯಾತ್ಮಿಕ ಮತ್ತೆ ಪಾರಮಾರ್ಥಿಕ ಏನು ವ್ಯತ್ಯಾಸ? ಅಲ್ಲ, ಆಧ್ಯಾತ್ಮಿಕ ಅನ್ನೋದು ಆತ್ಮನೇ ಅಧ್ಯಾತ್ಮ. ನಮ್ಮ ದೇಹದ ಒಳಗಿರ್ತಕ್ಕಂಥ ನಮ್ಮ ನಿಜವಾದ ಸ್ವರೂಪವನ್ನ, ನಮ್ಮ ನಿಜವಾದ ಸ್ವರೂಪವನ್ನು ವಿಚಾರ ಮಾಡಿ ಆಧ್ಯಾತ್ಮಿಕ. ಪರಮಾರ್ಥ ಅಂತಂದ್ರೆ ಯಾವುದು ಎಂದೆಂದಿಗೂ ಯಾವ ದೇಶ ಕಾಲ ಅವಸ್ಥೆಯಲ್ಲೂ ಬದಲಾವಣೆ ಆಗೋದಿಲ್ವೋ ಅಂತ ಒಂದು ತತ್ವ ಪರಮಾರ್ಥಿಕ. ಇಲ್ಲಿ ಆಧ್ಯಾತ್ಮಿಕವಾದ ಪರಮಾತ್ಮನೇ ಪಾರಮಾರ್ಥಿಕನಾಗಬಹುದು, ಆಗ್ಬಾರ್ದು ಅಂತಿಲ್ಲ. ಆದ್ರೆ ಆಧ್ಯಾತ್ಮಿಕ ಪದಕ್ಕೆ ಅರ್ಥ ಬೇರೆ, ಪಾರಮಾರ್ಥಿಕ ಪದಕ್ಕೆ ಅರ್ಥ ಬೇರೆ, ಪದಕ್ಕೆ ಅರ್ಥ ಬೇರೆ ಬೇರೆನೆ. ಆತ್ಮನಿ ಇತ್ಯಧ್ಯಾತ್ಮಂ ಅಧ್ಯಾತ್ಮ ಸಂಬದ್ಧಂ ಆಧ್ಯಾತ್ಮಿಕಂ. ನಮ್ಮ ಒಳಗಿರುವ ಆತ್ಮಕ್ಕೆ ಸಂಬಂಧಪಟ್ಟದ್ದು ಆಧ್ಯಾತ್ಮಿಕ. ಎಂದೆಂದಿಗೂ ಯಾವ ದೇಶ ಕಾಲ ಅವಸ್ಥೆಯಲ್ಲಿ ಚೇಂಜ್ ಆಗದೆ ಅದು ಪಾರಮಾರ್ಥಿಕ. ಸರಿ, ಶಬ್ದಕ್ಕರ್ಥ ಅದು. ಸರಿ ಗುರುಗಳೇ. ಗುರುಗಳೇ ಹೇಳಿ. ಈ ವಿಷ್ಣು ಸಹಸ್ರನಾಮವನ್ನ ಇವರು ಧರ್ಮರಾಯನಿಗೆ ಭೀಷ್ಮರು ಕೃಷ್ಣನ ಎದುರಿನಲ್ಲಿ ಹೇಳ್ಕೊಟ್ರು ಅಂತ ಇದೆಯಲ್ಲ, ಇವಾಗ ಕೃಷ್ಣ ಇದಿಷ್ಟನ್ನು ಕೇಳ್ತಾನೆ ಇದ್ದಾನು ಅಂತ ಅರ್ಥದಲ್ಲಿ ಹೇಳಿದ್ದಾರೆ. ಹೌದೌದು, ಕೃಷ್ಣನ ಮುಂದೆ ಹೇಳಿದ್ದು, ಕೃಷ್ಣ ಕೇಳ್ತಾನೆ ಇದ್ದಾಗ ಹೇಳಿದ್ದು ಅಂತ ಇದೆ. ಕೃಷ್ಣ ನೋಡ್ಕೊಂಡು ಹೇಳ್ತಾ ಇದ್ರು ಅಂತ. ಅದೇ ಭೀಷ್ಮರಿಗೆ ಅವನ ದರ್ಶನದ ಕಾಲದಲ್ಲಿ ಧರ್ಮರಾಯನಿಗೆ ಬೋಧನೆ ಮಾಡಿದಂತ ಇದು. ಹೌದು ಸ್ತೋತ್ರ. ಹೌದು, ಭೀಷ್ಮರಿಗೆ ಮರಣ ಕಾಲದಲ್ಲಿ ಪರಮಾತ್ಮ ದರ್ಶನ ಕೊಟ್ಟ.